ಕೀರ್ತಿ, ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದ್ರೆ ನಿಮ್ದೊಳ್ಳೆ ಗೋಳು. ನೀನ್ ನಂಬಿದ್ರೆ ಕೆಲಸ ಎಲ್ಲ ಹಾಳು. ನೀನ್ ಫ್ಯಾಕ್ಟ್ರಿ ಮಾಡಿದ್ರ ಇಲ್ಲ ಗುಜರಿ ಮಾಡಿದ್ರ ಪ್ರಾಣ ತೆಗಿತೀಯಲ್ಲ. ಗ್ಯಾರೇಜ್ ಎಲ್ಲಪ್ಪ ಹುಡ್ಕೋದು. ನಡಿ ನಡಿ. ಎಷ್ಟು ವರ್ಷ ನನ್ನ ಜೊತೆಲಿ ಇದೆಯಲ್ಲ, ನನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡೋದು ಬೇಡ ನೀನು. ಹೀಗೆಲ್ಲ ಡ್ರೆಸ್ ಮಾಡ್ಕೊಂಡು ನಿನ್ನ ತೊಳ್ಕೊಂಡು ಹೋಗ್ತಾ ಇದ್ರೆ ಹುಡುಗಿ ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ನೋಡು ಅವಳು ಹೇಗೆ ನಿಂತಿದ್ದಾಳೆ ನೋಡು. ನನಗೆ ಮರ್ಯಾದೆ ಬೇಡಪ್ಪ, ನನ್ನ ಬಟ್ಟೆಗೆ ಮರ್ಯಾದೆ ಕೊಡೋ. ಒಮ್ಮೆ ಬನ್ನಿ. ಇಲ್ಲಿ ಗ್ಯಾರೇಜ್ ಎಲ್ಲಿದೆ? ಪೆಟ್ರೋಲ್ ಬ್ಯಾಂಕಾ? ಒಳ್ಳೆ ಕ್ಯಾಪ್ ನನ್ನ ಮಗ ಸಿಕ್ಕಿದ್ನಲ್ಲಪ್ಪ. ಅಲ್ಲ, ಗ್ಯಾರೇಜ್ ಗ್ಯಾರೇಜ್. ಪಂಚರ್ ಆಗಾಯ್ತಾ? ಇಲ್ಲಿ ಯಾವ್ದಾದ್ರು ಸೈಕಲ್ ಶಾಪ್ ಇರ್ಬೋದು, ಹೋಗ್ ನೋಡಿ. ಅಯ್ಯ ಮಾರಾಯ, ಗ್ಯಾರೇಜ್ ಗ್ಯಾರೇಜ್ ಎಲ್ಲಿದೆ ಅಂದೆ. ಡ್ಯಾಮೇಜ್ ಆಗಾಯ್ತಾ? ತಗೊಂಡೋಗ್ ಗುಜರಿ ತೊಳ್ಬಿಡಿ. ನೀನ್ ತೊಳ್ಬೇಕಷ್ಟೇ. ಅಪ್ಪ ನೀವು ನಮಸ್ಕಾರ, ಹೋಗಪ್ಪ. ಗುಜರಿ ಹೊಡೆದು ತೊಳ್ಳು ಅಂದ್ರ? ಇಲ್ಲಯ್ಯ, ನಿನ್ಗೊಂದು ನಮಸ್ಕಾರ, ಹೋಗು ಅಂದೆ. ಗೊತ್ತಿದ್ದೆ, ಆ ಸರ್ಕಾರನಾಗಿ ಮುನಿಸು ಭಾಷಣ ಆಯ್ತಂತೆ, ಕೇಳೋಣ ಅಂತ ಹೋಯ್ತಿದ್ದೀನಿ. ಬರ್ತೀನಿ. ಹೋಗಪ್ಪ. ಹತ್ರ ಬಂದು ಬಾಯ್ ಬಿಡ್ಕೊಂಡ್ರು ಕೇಳ್ಸಲ್ಲ, ಇವನಿಗೆ ಭಾಷಣ ಎಲ್ಲಿ ಕೇಳಿಸುತ್ತೆ? ನನಗೆ ಆಚಾರ. ಅಮ್ಮ ಗ್ಯಾರೇಜ್. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೆ ಏನಾಗಿದೆ ನೋಡ್ರಿ. ಫಟಾಫಟ್ ಆಗ್ಬೇಕ್ರಿ. ಆಗದೆ ಏನ್ ಸರ್, ನನ್ ಕೈ ಸಿಕ್ಕಿದ ಗಾಡಿ ಯಾವ್ದು ಫೇಲ್ಯೂರ್ ಆಗಿಲ್ಲ. ಯಾವಾಗ ಕೊಡ್ತೀರಿ? ಒಂದ್ ಕೆಲಸ ಮಾಡಿ, ನಾಳೆ ನಾಡಿದ್ದ ಬನ್ನಿ, ಗಾಡಿ ರೆಡಿ ಆಗಿತ್ತೆ ತಗೊಂಡೋಗಿ. ಒಂದ್ ವಾರ ಬಿಟ್ಕೊಂಡ್ ಬರ್ತೀನಿ, ಮಾಡಿಡಿ. ಅನುಗ್ರಹಾಚಾರ. ನೋಡ್ರಿ ಮೇಡಮ್, ಇಳಿರಿ ಕೆಳಕ್ಕೆ. ಯಾಕ್ರಿ ಇಳಿಬೇಕು? ಆಟೋಗೆ ಮೊದಲು ಕೈ ತೋರಿಸಿದ್ ನಾನು. ಈಗ ಬಂದ್ ಕೈ ತೋರಿಸ್ಬಿಟ್ರೆ ಆಯ್ತಾ? ಈ ರೋಡಲ್ಲಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ನಡಿಯಪ್ಪ ನೀನು. ಸ್ವಲ್ಪ ಇರಪ್ಪ, ಕೈ ತೋರಿಸಿ ದಿನಾ ಪೂರ್ತಿ ಕಾದ್ರೆ ಏನ್ರಿ? ನೋಡಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇಳಿತೀರಾ? ರೀ, ನನಗೂ ಅರ್ಜೆಂಟ್ ಇರೋ ಹೊತ್ತಿಗೆ ನಾನು ಆಟೋನಲ್ಲಿ ಹೋಗ್ತಿರೋದು ರೀ. ಬೇರೆ ಆಟೋ ನೋಡ್ಕೊಳ್ಳಿ. ಆ ಕೆಲಸ ನೀವೇ ಮಾಡ್ಬಹುದಲ್ಲ? ಏನ್ರಿ ಒಳ್ಳೆ ಕ್ರಿಮಿನಲ್ ಡ್ರೆಸ್ ಹಾಕಿದ್ರ? ಆ ಹೆಂಗಸರ ಜಗಳ ಕಾಯ್ತಿರಲ್ಲ, ಅವರೇ ಬರೀ ಬಿಡ್ರಿ. ಏನಯ್ಯ, ನೀನು ಹೆಂಗಸರಿಗೆ ಸಪೋರ್ಟ್ ಮಾಡ್ತೀಯಾ? ಮಹಿಳಾ ವರ್ಷ ಮುಗಿದು 3 ವರ್ಷ ಆಯ್ತು. ಇದು ಅಂಗವಿಕಲರ ವರ್ಷ. ಇವ್ರಿಗೆ ಕೈಯೋ ಕಾಲ ಊನ ಆಗಿದ್ರೆ ಅಯ್ಯೋ ಪಾಪ ಅನ್ಬೋದಾಗಿತ್ತು. ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾರೆ, ಅವ್ರಿಗೇನೆ ದಾಡಿ. ಏನ್ರಿ ಒಂಟಿ ಹೆಣ್ಣು ಅಂತ ಬಾಯಿಗೆ ಬಂದಿದೆಲ್ಲ ಮಾತಾಡ್ತೀರೇನ್ರಿ? ಜೊತೆಲಿ 10 ಜನ ಪೈಲ್ವಾನ್ ಕರ್ಕೊಂಡ್ ಬನ್ನಿ, ಹೆದರಲ್ಲ ನಾನು. ಕಾಲ್ ಕೇಳ್ಕೊಂಡ್ ಜಗಳ ಕಾಯ್ಕೆ ಎಷ್ಟಾಗ್ತೀರಿ ಗಂಡಸರಿಗೆ? ನೀವು ಹೆಂಗಸರು ಬಾರಿ ಸಾಧ್ಯಸ್ರು ಅಂತ ಕೊಚ್ಕೋಬೇಡ್ರಿ. ರಾಮ ರಾವಣ ಯುದ್ಧ ಮಾಡಿದ್ ಯಾರಿಂದ? ನಿಮ್ಮಿಂದ. ಕೌರವರು ಪಾಂಡವರು ಯುದ್ಧ ಮಾಡಿದ್ ಯಾರಿಂದ? ನಿಮ್ಮಿಂದ. ನನ್ನಿಂದನೇನ್ರಿ? ನೀವಲ್ರಿ ದ್ರೌಪದಿ ಸೀತೆ ವಿಷಯ ಹೇಳಿದೆ. ಹಾಗೆ ಹೇಳಿ ಮತ್ತೆ. ಅವರು ಹೆಂಗಸರು ತಾನೆ. ನಿಮ್ ಪುರಾಣ ಕೇಳಕ್ ನನ್ ಟೈಮ್ ಇಲ್ಲ. ನಡೀಪ ಹೋಗೋಣ. ಬಿಟ್ಟು ತಾನು ಹೋಗೋದ? ಯಾರ್ ಜಗಳ ಆಡ್ತೀರಾ? ಯಾಕೆ ಆಗ್ತೀರಿ? ಯಾರು ಗೆಲ್ತೀರಾ ಅವ್ರು ಕೂತ್ಕೊಳ್ಳಿ. ನಾನ್ ನ್ಯಾಯಸ್ಥ ಕಣಯ್ಯ, ನಾನೇ ಗೆಲ್ಲೋದು. ಹಾಕು. ನಾವೇ ನನ್ನೇ ಎಸ್ತೇನ್ರಿ? ಯಾರು ಗೊತ್ತು? ನಿಮ್ಗೆ ಏನ್ ಬೇಕು ಮೇಡಮ್? ರಾಜ. ನಿಮ್ಗೆ ರೇಗ್ ಬರಯ್ಯ. ರಾಜ ಹತ್ಕಡೆ ಹೋದ್ಮೇಲೆ ಉಳಿದಿರೋದು ರಾಣಿ ತಾನೇ, ಅವಳೇ ಇರ್ಲಿ. ಹಾಕು. ಲೋಪ ಆಗ್ತಿದ್ದೆ, ಏನ್ ದಾಣಿನೂ ಹೋಯ್ತು ನೋಡು. ಹಿಂಗೆ ಇದ್ರೆ ಬಾಡಿಗೆ ಹಾಳು ಮಾಡ್ಕೊತೀನಿ. ಕೂತ್ಕೊಳ್ರಿ, ಇಬ್ಬರಿಗೆ ಡ್ರಾಪ್ ಮಾಡ್ತೀನಿ. ಹಂಗ್ ಬಾ ದಾರಿಗೆ. ಎಲ್ಲ ಬೇಕ್ರೆ ಸೀದಾ ನಡಿಯಪ್ಪ. ನೀವು ಮೇಡಮ್? ಹೋಗಪ್ಪ, ಹೇಳ್ತೀನಿ. ಮೇಡಮ್, ಏನ್ರಿ ಇದು ಮೈ ಮೇಲೆ ಬೀಳ್ತೀರಾ? ನಾನೇನ್ ಮಾಡ್ಲೆ, ರೋಡ್ ಆಗಿದೆ. ಸ್ವಲ್ಪ ಕೇಳ್ರಿ, ನೀವೊಬ್ಬರೇ ಎಲ್ಲ ದುಡ್ಡು ಕೊಡೋದು. ಇನ್ನು ಸ್ವಲ್ಪ ಹೋಗ್ರಿ. ಇನ್ನು ಸ್ವಲ್ಪ ಹೋದ್ರೆ ರಸ್ತೆ ಹೋಗ್ತಿದ್ರಿ.
ಏನ್ರಿ ಅನಿಷ್ಟ ಅಂತೀರಾ? ಬಿಸಾಕ್ರೆ ಸಿಗರೇಟ್ನ. ನನ್ ದುಡ್ಡು ನನ್ ಸಿಗರೇಟು ನನ್ ಮಜಾ. ನಿಮ್ ದುಡ್ಡು ನಿಮ್ ಸಿಗರೇಟ್ ಇರಬಹುದು, ಹೊಗೇನು ನೀವೇ ನುಂಗಿ ಮಜಾ ತಗೊಳ್ಳಿ. ನನ್ನ ಮೇಲೆ ಬಿಡ್ತೀರಾ? ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನು, ನೀನು ಸೇರೋ ಅದೃಷ್ಟ ಕೂಡ ಇಲ್ಲ. ಎಡಕ್ ನಡಿಯಪ್ಪ. ಬಲಕ್ ತಿರುಗಪ್ಪ. ಆಯ್ತಲ್ಲ ಮಂಗಳಾರ್ತಿ, ಇಳಿರಿ ಕೆಳಗೆ. ಸಿಕ್ತಲ್ಲ ಮರ್ಯಾದೆ, ನೀವಿಳಿರಿ. ಅವ್ರು ಹೇಳಿದ್ದು ನಿಮಗೆ. ನಿಮಗ್ರಿ? 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 ನಿಮ್ಗೆ ಅಂದ್ರೆ? ನಿಮಗೆ ಅಂದ್ರೆ ಇಬ್ರುನಾ? ಹಾಗಾದ್ರೆ ಸರಿ. ಬಿಟ್ಟು 4 ರೂಪಾಯಿ ಆಗಿದೆ, ಕೊಡಿ 2 ರೂಪಾಯಿ. ಮತ್ತೆ ಕೇಳಪ್ಪ, ನೀವ್ 2 ರೂಪಾಯಿ ಕೊಡಿ ಮೇಡಮ್. ತಗೋಪ್ಪ. ತಗೋಪ್ಪ. ಎಕ್ಸ್ಕ್ಯೂಸ್ ಮಿ ಮೇಡಮ್, ತಾವು ಯಾವ ಕಡೆ ಹೋಗ್ತಾ ಇದ್ದೀರಿ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನ್ರಿ? ನಾನು ಆ ದಾರಿ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ. ಓಹೋ, ನಾನು ಬಲ್ಗಡೆಗೆ ಹೋಗ್ತೀನಿ. ನಾನು ಆ ಕಡೆಗೆ ಹೋಗ್ಬೇಕಾಗಿತ್ತಲ್ಲಪ್ಪ. ಆ ಕಡೆ ಹೋಗೋಣ ಅಂದ್ರೆ ಚಾಮುಂಡೇಶ್ವರಿ ಮೆರವಣಿಗೆ ಹೋಗ್ತಾ ಇದೆ. ಓಹೋ, ಬಾಮ ನಿಮ್ ತಂದೆ ಇಲ್ಲಿ. ಅವ್ರಿಗೆ ರಜೆ ಸಿಗ್ಲಿಲ್ಲ, ಅದಕ್ಕೆ ನನ್ ಕೆಲಸ. ಹೌದಾ? ಕುಕ್ಕುಮ. ಬರ್ಬೇಕು. ಆಟೋ ಸಿಗೋದು ತುಂಬಾ ಕಷ್ಟ ಆಗೋಯ್ತು. ಅಂತೂ ನೀವು ಬಂದಿದ್ದು ತುಂಬಾ ಸಂತೋಷಪ್ಪ. ಸೀಡೆ ತೊಳೆತ್ತು ಅಂದ್ರೆ ಇಲ್ಲೂ ಒಕ್ಕರ್ಸ್ಬಿಟ್ಟು ನಂಗೆ ಹಿರಿಕದೆ ದಾಸ. ಕಾಟ ತಪ್ಪು ಅಂತಿದ್ರೆ ಇಲ್ಗೂ ಬಂದ್ಬಿಟ್ಲ ಚಾಮುಂಡೇಶ್ವರಿ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅನ್ನೋ ಹಾಗೆ ಇಲ್ಲಿ ಯಾರ್ಯಾರಿಗೆ ಏನೇನು ಕಾತಿದ್ಯೋ. ಏನಾಯ್ತು? ಇನ್ನೇನಾಗ್ಬೇಕಾಗಿತ್ತೆ? ಗಂಡಿಗೆ ವಾಚು ಚೈನು ಕೊಡ್ತೀನಿ ಹೇಳಿದ್ರಲ್ಲ, ಎಲ್ಲಿ ಕೊಡ್ತೀನಿ ಸ್ವಾಮಿ. ಯಾವ್ದು ಹಣ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಗಂಡು ತಾಳಿ ಕಟ್ಬೇಕಾಗಿತ್ತು, ಕಟ್ಲಿಲ್ಲ ಅನ್ಕೊಳ್ಳಿ ಸ್ವಾಮಿ. ಧರ್ಮ ಇದ್ದಾರೆ, ನನ್ ಮರ್ಯಾದೆ ಹೋಗ್ತಾ ಇದೆ, ಮುಹೂರ್ತ ನೀನು ಹೋಗ್ತಾ ಇದೆ. ತಾಳಿ ಕಟ್ಸ್ಬಿಡಿ. ಇದು ನಿಮ್ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ನೀವು ಕಾಲ ಹಿಡ್ಕೊಂಡ್ರು ಕೇಳಲಾರೆ. ನಡೆಯೋ ಮದುವೆಗೆ ಅಡ್ಡಿ ಮಾಡ್ತಿದ್ದೀರಲ್ಲ, ನೀವು ಮನುಷ್ಯರೇನ್ರಿ? ಸರ್ಕಾರದವರು ವರದಕ್ಷಿಣೆ ತಗೋಬಾರ್ದು ಅಂತ ಕಾನೂನು ಮಾಡಿದ್ದಾರೆ, ಗೊತ್ತಾ? ಗೊತ್ತಮ್ಮ, ನಾನೇನು ವರದಕ್ಷಿಣೆ ಕೇಳಿಲ್ಲ. ಇವ್ರು ಅಳಿದ ಅವನಿಗೆ ಒಂದು ವಾಚು ಒಂದು ಚೈನು ಕೇಳಿದೆ ಅಷ್ಟೇ. ಇದೊಂದು ತಪ್ಪು. ಅಳಿಯ ಅಲ್ಲ, ಮಗಳ ಗಂಡ ಅನ್ನೋ ಹಾಗೆ ವರದಕ್ಷಿಣೆ ಈ ರೂಪದಲ್ಲಿ ಕೇಳ್ತಾ ಇದ್ದೀರೇನ್ರಿ? ದೊಡ್ಡವರ ವಿಷಯದಲ್ಲಿ ಯಾಕೆ ಆಗ್ತಾ? ಚಿಕ್ಕೋರ್ ತಲೆ ಮೇಲೆ ಇಂಥ ಬಂಡೆ ಹಿಡಿತಾ ಇದ್ದೀರಿ. ನೀವ್ ಯಾಕಿವೆ ದೊಡ್ಡ ಮನುಷ್ಯರ್ರಿ? ಕೇವಲ ಒಂದು ವಾಚು ಚೈನ್ಗೋಸ್ಕರ ಒಂದ್ ಹೆಣ್ಮಗು ಭವಿಷ್ಯನೇ ಹಾಳು ಮಾಡ್ತೀರಾ? ತಗೊಳ್ರಿ, ತಾಳಿ ಕಟ್ಟಿಸ್ರಿ. ಎಂಥ ಉಪಕಾರ ಮಾಡಿದೆಪ್ಪ ರವಿ. ಈ ಜನ್ಮದಿಂದ ಮರೆಯೋಕೆ ಆಗಲ್ಲಪ್ಪ, ಮರೆಯೋಲ್ಲ. ಇರ್ಲಿ, ಶುಭಕಾರಿಯಾಗಿ ಶುಭಕಾರಿಯಾಗಿ. ಮಾರುತಿ ಬಂದೆ. ಮಾರುತಿ, ಆಶಾನ ಕರಿಮ ತಗೊಳ್ಳಿ. ಅವನು ಎದ್ದಿಲ್ಲಪ್ಪ, ಎದ್ದು ತಗೊಳ್ಳಿ ಬಿಡಿ. ಓದೋರಿಗೆ ಇಷ್ಟೊತ್ತ ಮಲಗೋದು? ಇಲ್ಲಪ್ಪ, ಅವನು ಬೆಳಿಗ್ಗೆ ಬೇಗನೆ ಎಣಿಸು ಅಂತ ಹೇಳಿದ್ಲು. ನಾನೇ ಎಣಿಸ್ತಿಲ್ಲ. ರಾತ್ರಿ ತುಂಬ ಹೊತ್ತು ಓದ್ತಾ ಇದ್ಲಪ್ಪ. ಓದೋ ಮಕ್ಕಳು ಇಷ್ಟೊಂದು ಸೋಮಾರಿಗಳಾಗಬಾರ್ದು. ನೀನ್ ಸುಮ್ಮನಪ್ಪ, ನಮ್ಮ ಆಶೆಗೆ ಸೋಂಬೇರಿ ಅಲ್ಲ. ಆಯ್ತು, ಎಬ್ಸೋದಮ್ಮ. ಆಶಾ, ಹುಡುಕ ನಿನ್ ತಿಂದು ಕಣೆ. ಲೇ, ಆಯ್ತು ಹೇಳಲೇ, 9 ಗಂಟೆಗೆ ಎಬ್ಸತ್ತ. ಅದು ಕತ್ತೆ. ಅಪ್ಪ ಆಗ್ಲೇ ಎದ್ದು ಪೂಜೆ ಮುಚ್ಚಿ ತಿಂದು ಪೂಜಾರ್ ಕಣೆ. ಹೇಗಿದ್ದು ಸ್ನಾನ ಮಾಡಿ ಮಂಗಳಾರತಿ ತಗೊಳಮ್ಮ. ಅದೆಲ್ಲ ಬೇಡ, ಬಿಸಿ ಕಾಫಿ ಕೊಡು. ಬಿಸಿ ಕಾಫಿ ಸಾರಿ ನೋಡು. ನನಗೇನು, ಅಪ್ಪ ನೋಡಿದ್ರೆ ಬಿಸಿ ವಡೆ ಕೊಡ್ತಾರೆ, ಕೊಡಿಸ್ಕೊ. ಅಕ್ಕ ಅಂದ್ರೆ ಅಕ್ಕ. ತಂಗಿಗೆ ಸುಪ್ರಭಾತ ಆಯ್ತು. ಆಗ್ಲೇ ಎದ್ದು ಸ್ನಾನ ಮಾಡ್ತಿದ್ದಾಳಪ್ಪ. ಇದು ಸ್ನಾನ ಮಾಡ್ರ ಅವತಾರನ? ನೀನಾಗುತ್ತೆ, ಹೋಗಿ ಸ್ನಾನ ಮಾಡು. ಆಯ್ತು ತಾಳಪ್ಪ, ಮಾಡ್ತೀನಿ. ಅಪ್ಪ ಅಪ್ಪ, ಸಂಬಂಧ ಮೇಲೆ
₹5 ಕೊಡಪ್ಪ, ಹೊಸ ಬಟ್ಟೆ ತಗೋತೀನಿ. ಈಗಿರೋದೇನು ಬಟ್ಟೆಗಳಲ್ವಾ? ಈಗಿರೋವೆಲ್ಲ ಬರೀ ಸೀರೆಗಳು. ಕಾಲೇಜಿಗೆ ಬಂದು ವಿಧಂತ ಬಟ್ಟೆಗಳನ್ನ ಹಾಕೊಂಡ್ ಬರ್ತಾರೆ. ಮ್ಯಾಕ್ಸಿ, ಜೀನ್ಸು, ಪ್ಯಾಂಟು, ಎಂತೆಂತವೋ. ನಿನ್ನ ಕಾಲೇಜಿಗೆ ಕಳಿಸ್ತಿರೋದು ಅವರು ತರ ಬಟ್ಟೆಗಳು ಹಾಕೋದನ್ನ ಕಲೀಲಿ ಅಂತಲ್ಲ, ಸರಿಯಾಗಿ ವಿದ್ಯೆ ಕಲೀಲಿ ಅಂತ. ಕರೆಕ್ಟಪ್ಪ. ಏನ್ ಕರೆಕ್ಟಮ್ಮ? ನೀನು ಅವನ್ನ ಬಹಳ ಮುದ್ದು ಮಾಡಿ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ಯಾ. ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳು. ಬರ್ತೀನಮ್ಮ. ಜೀನ್ಸು ಮ್ಯಾಕ್ಸಿ ಬೇಕಮ್ಮ. ಮ್ಯಾಕ್ಸಿ ಸೀರೆ ತಗೊಂಡಿದ್ಯಾ? ಮ್ಯಾಕ್ಸ್ ಆಗಲ್ಲ. ಅದಕ್ಕೆ ಹೇಳೋದು, ಈ ಗೊಡ್ಡು ಸಂಪ್ರದಾಯ ಇರೋರ್ ಮನೇಲಿ ಬಿಟ್ಟಿದ್ರೆ ಇದೇ ಗೋಳು ಅಂತ. ನೋಡು ನೋಡು ನೋಡು, ಬಾಯಿ ತುಂಬಾ ಹರಟು ಬೇಡ. ನಮ್ಮ ಬ್ಯಾಂಕ್ ಕ್ಯಾಶಿಯರೇ ಹೊರತು ಬ್ಯಾಂಕರ್ ಅಲ್ಲ. ನಾನು ಅಷ್ಟೇ, ಈಗಿನ ಕಾಲದ ಹುಡುಗಿನ ಹೊರತು ನಿಮ್ಮ ಹಾಗೆ ಗೌರಮ್ಮ ಅಲ್ಲ. ಲೇ 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 ಆಶಾ, ಒದಿತೀನಿ ನೋಡು. 2 ಸಲ ನದಿ ನೋಡೋಣ. ಹಾಗೆ ಮಾಡ್ಕೊಡೋಣ, ಖಂಡಿತವಾಗಿ ಮಾಡ್ಕೊಡೋಣ. ಓಕೆ, ಥ್ಯಾಂಕ್ ಯು ಸರ್. ತಗೊಳಪ್ಪ. ಏನೇ ಮುಂದಿನ ವಾರ ತಂದು ಕೊಡ್ಕೊಂಡು ಇಷ್ಟು ಬೇಗ ತಂದು ಕೊಟ್ಬಿಟ್ಟಿಯಲ್ಲ? ಯಾವ್ದೋ ಹಣ ಬಂತು, ನಾ ತಗೊಂಡ್ರೋದೇ ಅನ್ಎಫ್ಸಿಎಲ್ ಆಗಿ, ಆದಷ್ಟು ಬೇಗ ಕೊಟ್ಬಿಡೋಣ ಅಂತ ಬಂದೆ. ಸ್ವಲ್ಪ ಕ್ಯಾಶ್ ಅನ್ಕರಿಯಪ್ಪ. ಸರ್, ಮ್ಯಾನೇಜರ್ ಕರಿತಾ ಇದ್ದಾರೆ. ಬಹಳ ಚೆನ್ನಾಗಿದೆ, ಹೀಗೆ ಆಗ್ಬಿಡ್ತು ನೋಡಿ. ನೋಡಿ, 50,000 ಕೊಟ್ಟಿದ್ರಲ್ಲ, ತಗೊಳ್ಳಿ, ಜಮಾ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಬರ್ತೀನಪ್ಪ ನಾನು. ಒಳ್ಳೆ. ಓಕೆ. ಆಶಾ, ನೀನು ಕಾಲಕ್ಕೆ ಹೇಗಿರ್ಬೇಕು ಅಂತ ನನಗೆ ಗೊತ್ತಿಲ್ಲವೇ? ಆ ರಮೇಶ್ ನೀನು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾನೆ. ಅವ್ನು ನೋಡಿದ ತಕ್ಷಣ ಒಳ್ಳೆ ಗೌರವ ತರ ತರ ತಗ್ಗಿಸ್ಕೊಳ್ತೀಯಲ್ಲ. ಅವನ ಜೊತೆ ಓಡಾಡುತ್ತೆ ನೋಡಿ ಯಾರಾದ್ರೂ ನಮ್ಮ ಮಕ್ಕಳು ಹೇಳ್ಬಿಟ್ರೆ ಶುದ್ಧ ಬೊಗ್ಗು ಕಣೆ. ನೋಡು, ಈಗಿನ ಕಾಲದಲ್ಲಿ ಬಾಯ್ ಫ್ರೆಂಡ್ ಇರ್ಬೇಕು, ಆದ್ರೆ ಅವ್ರು ಎಲ್ಲಿಟ್ಟಿರ್ಬೇಕೋ ಅವ್ರು ಇಟ್ಟಿರ್ಬೇಕು. ಈಗಿದೆಲ್ಲ ಮಾಮೂಲಿ ಕಣೆ. ನೋಡಿದ್ಯಾ ನಮ್ ಫ್ರೆಂಡ್ ಹೇಗೆ ಆಗಿರಾದ? ಬನ್ನ ಅದು ಆಶಾ. ಹಲೋ, ಆಶಾ, ನನ್ನದು ಕಳೆದವನು ಬನ್ನಿ, ಸ್ಕೂಟರ್ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಬಸ್ಸಲ್ಲಿ ಬರ್ತೀನಿ. ನೀನು ಬಸ್ಸಿರೋ ಕಾಲೇಜ್ಗೆ ಹೋಗೋದಕ್ಕೆ ಲಂಚ್ ಬ್ರೇಕ್ ಆಗಿರುತ್ತೆ. ನನ್ನ ಸ್ಕೂಟರ್ ಯಾಕೆ? ಕಮಾನ್ ಆಶಾ, ಪ್ಲೀಸ್ ಕಮಾನ್. ಅಪ್ಪ, ನನಗಂತೂ ಈ ಸ್ಕೂಟರ್ ಸಾಕಾಗೋಗ್ಬಿಟ್ಟಿದೆ. ನನ್ಗೆ ಅರ್ಜೆಂಟ್ ಆಗಿ ಒಂದು ಕಾರ್ ಕೊಡಿಸ್ಬೇಕು. ಏನಾಯ್ತಪ್ಪ ನಿನ್ ಸ್ಕೂಟರ್ಗೆ? ಏನ್ ಆಗಿಲ್ಲಪ್ಪ ನಿನ್ ಸ್ಕೂಟರ್ಗೆ ಅಂತ ಕೇಳಿ. ಹೇಳು. ಹಾಳಾಗಿದ್ ನನ್ ಮೇಲೆ ಅದ್ ಏನ್ ಪ್ರೀತಿನೋ ಏನೋ. ಗ್ಯಾರೇಜ್ ಎಷ್ಟು ದೂರ ಇದೆ ಅಂತ ನೋಡ್ಕೊಂಡು ಕೇಟಾಗುತ್ತೆ. ನಾನು ಹೊತ್ಕೊಂಡು ಹೋಗ್ಬೇಕಾದ ಸ್ಕೂಟರ್ ದಿನ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಪ್ಪ. ರಿಪೇರಿಗೆ ಬಿಟ್ಟಿದ್ದೀನಿ ಅಂತ ನೀನೇ ಹೇಳ್ದಿಲ್ಲಪ್ಪ. ಬಿಟ್ಟಿದ್ಯಪ್ಪ, ಅದು ಮೇಜರ್ ಆಪರೇಷನ್ ಅಂತೆ. ಅದನ್ನ ಬಿಚ್ಚಿ ನೋಡಿ ಅವನ್ ಕೇಳಿ ರಿಪೇರಿ ಮಾಡಕ್ಕಾಗದೆ ಅವನ್ ತಲೆ ಕೆಟ್ಟು ಗ್ಯಾರೇಜೇ ಬಿಟ್ಟು ಹೋಗ್ಬಿಟ್ಟಂತೆ. ಅಪ್ಪ, ಕಾರ್ ಕೊಡ್ಬೇಕು ಏನ್ ಕಮ್ಮಿ ಆಗಿದೆ ನಿಮಗೆ? ಜಾಸ್ತಿ ಇದೆ ಅಂತ ದುಂದು ವೆಚ್ಚ ಮಾಡುವಂತೇನು? ಹೋಗಪ್ಪ, ನಮ್ಮ ಅಂತಸ್ತು ಹೇಗಿರ್ಬೇಕು ಏನ್ ಕಥೆ? ಅಂತಸ್ತಿದೆ ಅಂತ ಅದ್ದೂರಿಯಾಗಿ ಬದುಕು ಜೀವನ ಅಲ್ಲಪ್ಪ. ನೀನೇ ಸ್ವಂತ ಸಂಪಾದನೆ ಮಾಡಿದ್ರೆ ಆಗ ನಿನ್ಗೆಲ್ಲ ಅರ್ಥವಾಗುತ್ತೆ. ಮುಗೀತಾ? ನಾನು ಏನ್ ಕೇಳಿದೆ? ಒಂದ್ ಚಿಕ್ಕ ಕಾರ್, ಅಂದಾಸಿಡ್ರು, ಅಂಚು ದೊಡ್ಡ ಹರಿಕತೆನಾ? ಶಾಲ್ ಬೇರೆ ಹೊತ್ಕೊಂಡಿದ್ಯಾ? ನನ್ಗೇನ್ ಗುರು, ಆ ಲೊಡ್ಕ ಸಿಕ್ಬಿಟ್ರೆ ತೊಳ್ಕೊಂಡು ಹೋಗ್ತೀನಿ. ನಿಮ್ ಮೇಲೆ ರೇಟ್ ಕಮ್ಮಿ. ಕೊಡಪ್ಪ, ಕೊಡು, ಸುಸ್ತಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯಾ? ಫೇಕ್ ಸಿನಿಮಾ ಹೀರೋಯಿನ್. ಇವನೇನ್ ಕಮ್ಮಿ ಹೀರೋ ಇದ್ದಾಗಿದ್ಯಾ? ಲವ್ ಟ್ರ್ಯಾಕ್ ಶುರು ಮಾಡೋಕ್ತಾನೆ. ಲವ್ ಮಾಡಿ ಸುಲಭ ಅನ್ಕೊಂಡಿದ್ಯಾಪ್ಪ? ಹೋಗಲ್ಲ, ನೀನೊಂದು ಕೆಲಸ ನಾನ್ ಆಗಿರ್ಬೇಕಾಗಿತ್ತು. ತೋರಿಸ್ತಾ ಇದ್ದೆ. ನೀನ್ ಬಿಡು, ಲವ್ ಮಾಡೋಕ್ಕೂ ಸೈ, ಮಿಸ್ ಆದ್ರೆ ಒಡೆ ತಿನ್ನಕ್ಕೂ ಸೈ. ಜಾಜು ಸೀರೆ, ಗುಲಾಬಿ ಹೂವು, ಮುಂದುಗಡೆ ಜಡೆ, ಹಂಸ ನಡೆ, ಸ್ಟೀಲ್ ಬುಟ್ಟಿ, ಪಗ್ಗಲ್ ತುಂಬಿ ಅವಳೆ ಕಣೋ. ಪರವಾಗಿಲ್ಲಮ್ಮ,
ಒಳ್ಳೆ ಬ್ಯೂಟಿನೇ ಸೆಲೆಕ್ಟ್ ಮಾಡಿದ್ಯಾ. ಹೋಗಿ ಮಾತಾಡ್ಸ. ಹೇಗೋ ಮಾತಾಡ್ಸೋದು? ಸುಮ್ಮನೆ ಡ್ಯಾಶ್ ಹೊಡಿಯ. ಸಾರಿ ಮೇಡಮ್ ಅನ್ನ ಅಷ್ಟೇ. ಅವಳ ವಿಷಯ ನಿಮ್ಗೆ ಗೊತ್ತಿಲ್ಲ. ದವಡೆ ಹಲ್ಲು ಉದುರಿಸ್ಬಿಡ್ತಾಳೆ. ಒಂದ್ ಕೆಲಸ ಮಾಡ ನೀನು. ಯಾರೋ ನನ್ ಬುಟ್ಟಿ ಕಿತ್ಕೊಂಡು ಹೋಗ್ಬಿಟ್ಟು. ಸರಿ ಏನಮ್ಮ, ಹೆಂಗಿದೆ ನನ್ನ ಐಡಿಯಾ? ಸ್ಟೈಲ್ ಆಗಿ ತಗೊಂಡು ಕೊಟ್ಬಿಡು. ಸುಮ್ಮನೆ ಸ್ಟೈಲ್ ಆಗಿ ಕೊಟ್ಬಿಟ್ರೆ ನನ್ನ ಜೀವನ ಅಂತ ಗೊತ್ತಾಗೋದು. ಏನಾಯ್ತು ನಿಂಗೆ? ಡೀಸೆಂಟ್ ಆಗಿ ಡ್ರೆಸ್ ಮಾಡಿದ್ಯಾ? ಜುಜುಬಿ ಪುಟ್ಟಿ ಕರೀತೀಯಾ? ನಾಶ ಆಗಲ್ಲ. ನಂಗೆ ಹುಡುಗರು ಮದುವೆ ಸುಳ್ಳು ಕಣ. ಒಂದೇ ಒಂದಮ್ಮ, ಒಂದೇ ಒಂದ್ ಕಣ ಹೇಳೋ ಮೇಲೆ. ಬೇಡಮ್ಮ, ಜಾಸ್ತಿ ಹೆಚ್ಚು ಬೇಡಮ್ಮ. ತಗೊಳ್ಳಿ ಮೇಡಮ್. ಬರ್ತೀನಿ. ಅಷ್ಟು ಮಾಡಿದ್ರೆ ಹೇಗೆ? ಅಂದಾಗೆ ಎಲ್ಲಿರೋದು ನೀವು? ಇಲ್ಲಿ ಶ್ರೀನಗರದಲ್ಲಿ. ಶ್ರೀನಗರದಲ್ಲಿ ಮನೆಯಲ್ಲಿ. ಮಗ ಆಂಬುಲೆನ್ಸ್ ಕರ್ಸೋ. ಹೋಗಲ್ಲ. ತಮಾಷೆಗೆ ಹೊಡಿತೀನಿ ಅಂತ ನಿಜವಾಗ್ಲೂ ಹೊಡೆದ್ಬಿಟ್ಟಿಯಲ್ಲ. ಏನ್ ಮಾಡ್ಲಿ ಗುರು, ನೋಡ್ತಾ ಇದ್ಲು ನ್ಯಾಚುರಲ್ ಆಗಿರ್ಲಿ ಅಂತ ಜೋರಾಗಿ ಹೊಡ್ಬಿಟ್ಟೆ. ಸಾರಿ ಮಾ. ಸತ್ತೇರಿ ಮಾತಾಡ್ಸ್ಕೊಂಡು ಹಿಂದೇನೆ ಹೋಗೋದ್ ಬಿಟ್ಟು ಬೆತ್ತನಾಗ ನಿಂತಿದ್ದಿಲ್ಲ. ಮತ್ತೊಂದು ಕಣ ಥ್ಯಾಂಕ್ಸ್ ಇಲ್ಲ. ಆಮೇಲೆ ಹೊರಟೋದ್ಲು. ನಿನ್ನಿಗೆ ನೋವು, ನನಗೆ ಮೈ ಕೈ ನೋವು. ಹೋಗ್ಲಿ ಬಿಡಮ್ಮ, ಐಸ್ ಕ್ರೀಮ್ ಕೊಡಿಸ್ತೀನಿ. ಇವಾಗ ತಣ್ಣಗಾಗುತ್ತೆ. ಬಾ ಬಾ. ನನ್ ಮಗನೇ ಕಾಸ್ಟ್ಲಿ ಐಟ್ ಹೊಡೆದು ಇಷ್ಟು ಚೂಪ್ ಐಸ್ ಕ್ರೀಮ್ ಕೊಡಿಸ್ತೀಯ? ಇದು ಅಡ್ವಾನ್ಸ್. ನನ್ ಲವ್ ಸಕ್ಸಸ್ ಆಗ್ಲಿ ಈ ಅಂಗಡಿನೇ ಕೊಡಿಸ್ಬಿಡ್ತೀನಿ ನಿನ್ಗೆ. ಕೊಡಿಸ್ಬಿಡ್ತೀಯ. ಫ್ರೆಂಡ್ಶಿಪ್ ಅಂದ್ರೆ ಅಷ್ಟು ಮಾಡಿದ್ರೆ ಹೇಗ? ತಿನ್ನ. ಅವತ್ತು ಆಟೋ ರಿಕ್ಷಾ ಹೊಡೆದ್ನಲ್ಲ, ಆವತ್ತಿಂದ ನನ್ನ ಮನಸ್ಸಲ್ಲಿ ಹಾಗೆ ಪ್ರಿಂಟ್ ಆಗ್ಬಿಡ್ತಾ ಕಣ. ಅವಳ ಮರೆಯಕ್ಕೆ ನೀವು ಹೋದ್ಮೇಲೆ ಅವನ್ ಬಂದು ಕೈ ಮುಗಿದು ಕಾಲಿಡ್ಕೊಂಡು ತಪ್ಪಾಯ್ತು ಅಂದ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಹಾಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಬಂದೆ. ನೀವು ತಗೊಳ್ಳಿ. ಶಿವಣ್ಣ, ನಾನು ಬೆಳಗ್ಗೆ 4:15 ಬಂದ್ಬಿಡ್ತೀನಿ. ರವಿಗೆ ಏನಾರು ಎಚ್ಚರವಾಗಿ ಕೇಳಿದ್ರೆ ನಾನು ರೂಮಲ್ಲೇ ಮಲಗಿದ್ದೀನಿ ಅಂತ ಹೇಳ್ಬಿಡು. ಹುಷಾರು ಬುದ್ಧಿ. ಯಾರ್ಯಾರು ಗೊತ್ತಾದ್ರೆ ತಲೆ ಎತ್ತಂಗಿಲ್ಲ. ಹಲೋ ಹೇಮಾ. ಹಲೋ. ಹಲೋ ಆಶಾ. ಹಲೋ. ಕೂತ್ಕೊಳ್ಳಿ. ಏನೇಮಾ, ಇವತ್ತಿನ ಕ್ಲಬ್ನಲ್ಲಿ ನೀನು ವೆರೈಟಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಂತೆ? ಹೌದು, ನೀವಿಬ್ಬರು ಖಂಡಿತ ಬರ್ಬೇಕು. ಎಲ್ಲಿ ಬರೋದು? ಟೇಬಲ್ ಎಲ್ಲ ಬುಕ್ ಆಗಿದೆ. ನಾನು ಮ್ಯಾನೇಜರ್. ಯು ಡೋಂಟ್ ವರಿ, ನಿಮಗೋಸ್ಕರ ಒಂದು ಟೇಬಲ್ ರಿಸರ್ವ್ ಮಾಡಿಸಿದ್ದೀನಿ. ಆಶಾ, ನೀವು ಬಾರೆ. ನಾನು ಬರೋಣಪ್ಪ. ರಾತ್ರಿ ಲೇಟ್ ಆದ್ರೆ ನಮ್ಮ ಅಕ್ಕ ಬೈತಾಳೆ. ಎಷ್ಟು ಪುಕ್ಲಿನೇ ನೀನು. ಅಕ್ಕನಿಗೆ ಹೆದರ್ಕೊಂಡು ಸಾಯ್ತೀಯ. ಸಿನಿಮಾದ ಬಾರಿ ಅಂದ್ರು ಅಕ್ಕ, ನಾಟಕದ ಬಾರಿ ಅಂದ್ರು ಅಕ್ಕ. ಯಾವಾಗ್ಲೂ ಅಕ್ಕ ಅಕ್ಕ. ಅಷ್ಟು ಮಾತ್ರ ಅಲ್ಲ, ಊಟ ಮಾಡೋದಕ್ಕೂ ಉಸಿರಾಡೋದಕ್ಕೂ ಅವ್ರ ಅಕ್ಕನ ಪರ್ಮಿಷನ್ ಬೇಕೇ ಬೇಕು. ನೋಡಾಶಾ, ಲೈಫ್ ನ ಎಂಜಾಯ್ ಮಾಡೋದು ಈಗಲೇ ಕಣೆ. ಆಮೇಲೆ ಇದ್ದೇ ಇದೆ ಮದುವೆ, ಗಂಡ, ಮಕ್ಕಳು, ಸಂಸಾರ ಅಂತ ಸರ್ಗೋದು. ಅಚ್ಚರಿ ಯಾಕೆ ಲೇಟ್ ಆಯ್ತು ಅಂತ ನಮ್ಮ ಅಕ್ಕ ಕೇಳಿದ್ರೆ ಏನ್ ಹೇಳುದು? ಅಯ್ಯೋ ಗುಗ್ಗು, ಯಾವ್ದಾದ್ರು ಫ್ರೆಂಡ್ ಮನೆಯಲ್ಲಿ ಸ್ಟಡಿ ಮಾಡ್ತಿದೆ ಅಂತ ಬಿಡು ಬಿಡು. ಆಶಾ, ಡೋಂಟ್ ವರಿ. ಲೇಟ್ ಆದ್ರೆ ನಿಮ್ಮನೆಗೆ ನಾನ್ ಡ್ರಾಪ್ ಕೊಡ್ತೀನಿ. ಓಕೆ? ಗಂಟೆ 10 ಆಯ್ತು, ಇನ್ನೂ ಆಶಾ ಬರ್ಲಿಲ್ಲ. ವಯಸ್ಸಿಗೆ ಬಂದು ಹುಡುಗಿ ಇಷ್ಟೊತ್ತು ಮಾಡ್ಕೊಂಡು ಬಂದ್ರೆ ಹೇಗೆ? ಇಲ್ಲಪ್ಪ, ಅವ್ರ ಫ್ರೆಂಡ್ ಬರ್ತಿದೆ ಅಂತೆ. ಲೇಟ್ ಆಗಿ ಬರ್ತೀನಿ ಅಂತ ನನ್ನ ಹತ್ರ ಮುಂಚೆನೆ ಹೇಳಿದ್ಲು. ನೀನ್ ಪ್ರತಿಯೊಂದಕ್ಕೂ ಅವಳ ವಹಿಸ್ಕೊಂಡು ಮಾತಾಡ್ತಾನೆ ಇರ್ತೀಯಮ್ಮ. ಇವತ್ತು ಬರ್ತ್ಡೇ, ನಾಳೆ ಕಾಲೇಜ್ ಡೇ, ದಿನ ಒಂದೊಂದು ಕಾರಣ ಹೇಳ್ತಾನೆ ಇರ್ತೀಯ. ಇಲ್ಲಪ್ಪ, ಅವಳು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡು.
ಇನ್ಮೇಲೆ ಮನೆಗೆ ಲೇಟಾಗಿ ಬರ್ಕೊಡ್ದು ಅಂತ ನೀವು ಹೇಳ್ಕೊ. ಯಾಕೆ ಎಷ್ಟು ಹೊತ್ತು? ಇವತ್ತು ಸ್ವಲ್ಪ ಲೇಟ್ ಆಗೋಯ್ತಕ್ಕ. ಅದೇ ಯಾಕೆ ಲೇಟ್ ಆಯ್ತು ಅಂತ ಕೇಳ್ತಿರೋದು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನೋಟ್ಸ್ ಬರೀತಾ ಕೂತ್ಬಿಟ್ಟಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲಕ್ಕ. ಸಂಜೆ 5 ಗಂಟೆಗೆ ಬರೋಳು, ರಾತ್ರಿ 10 ಗಂಟೆಗೆ ಬಂದು 5 ಗಂಟೆಗಳ ಕಾಲ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದೀಯ. ಆಶಾ, ಹೆಣ್ಣಿನ ಜೀವನದಲ್ಲಿ ಕಳೆಯೋ ಕ್ಷಣನೇ ಅಲ್ಲ, ಕಳ್ಕೊಂಡಿದ್ ಯಾವ್ದು ಬರಲ್ಲ. ನಿಜ ಹೇಳು, ಈಗ ನೀನ್ ಯಾರ ಜೊತೆ ಬಂದೆ? ಯಾರ ಜೊತೆನೂ ಇಲ್ಲಕ್ಕ, ಆಟೋದಲ್ಲೇ ಬಂದಿದ್ದು. ಹೌದಾ? ಆಟೋ ಸೌಂಡ್ಗೂ ಸ್ಕೂಟರ್ ಸೌಂಡ್ಗೂ ವ್ಯತ್ಯಾಸ ನನಗೆ ಗೊತ್ತಾಗಲ್ವಾ? ಆಟೋದಲ್ಲೇ ಬಂದಿದ್ದು. ನೀನ್ ನನ್ನ ಹತ್ರ ಸುಳ್ಳು ಹೇಳು, ನೀನನ್ ಬಚಾವ್ ಮಾಡೋಕೆ ಅಪ್ಪನ ಹತ್ರ ನಾನ್ ಸುಳ್ಳು ಹೇಳ್ತೀನಿ. ಒಂದು ಸುಳ್ಳು ಮುಚ್ಚಕ್ಕೆ 3 ಸುಳ್ಳು. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನ ಲೇಟ್ ಆಗಿ ಬರ್ಕೊಡುದು. ಹೋಗಿ ಊಟ ಮಾಡು. ಓಂ ಜಗದೀಶ ಸುಂದರೇ ನಮಃ, ತ್ರಿಪುರ ಸುಂದರೇ ನಮಃ, ಕಾಮೇಶ್ವರಾಯ ನಮಃ, ಕವಚದೇವಿ ನಮಃ, ಓಂ ಚಾಮುಂಡೇಶ್ವರಾಯ ನಮಃ, ಅರುಣದೇವಿಯಾಯ ನಮಃ, ಓಂ ಸುಧಯದೇವಿಯೈ ನಮಃ. ನವಗ್ರಹ ಪ್ರದಕ್ಷಿಣೆ ಹಾಕ್ತಾ ದೇವಿ ಮಂತ್ರ ಹೇಳ್ತಾ ಇದ್ದಾನಲ್ಲೇ. ಅವರಿಗೆ ಸ್ವಲ್ಪ ಕುಡಿಗೆ ಹುಚ್ಚು, ಅದಕ್ಕೆ ಹುಡುಗ ಬುಟ್ಟಿ ತಗೊಂಡೋದ್ಮೇಲೆ ಕೂತ್ಕೊಳ್ಳೆ. ಇದೆಲ್ಲ ಯಾರ ಕೆಲ್ಸ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ತಿದ್ದಾನಲ್ಲೇ, ಓಡ್ ಹೋಗ್ಲಿ ಬಿಡೆ. ಆ ಬುಟ್ಟಿನ ಹ್ಯಾಕ್ ತರಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಕಳ್ಳನ್ ಗುರು ಇಲ್ಲೇ ಇದ್ದಾನೆ. ಸ್ವಲ್ಪ ನಿಂತ್ಕೊಳ್ರಿ. ಏನ್ ಮೇಡಮ್? ನನ್ ಬುಟ್ಟಿ ತಂದ್ಕೊಡ್ರಿ. ನಿಮ್ ಬುಟ್ಟಿನ ಆವತ್ತು ಕೊಟ್ಬಿಟ್ಟಲ್ಲ? ಆಹಾ, ಅವತ್ ತಂದ್ಕೊಟ್ಟು ಇವತ್ ಮತ್ತೆ ಹೊಡ್ಕೊಂಡ್ ಹೋಗಿದ್ಯಾ? ಬುಟ್ಟಿ ಹೊಡ್ಕೊಂಡ್ ಹೋಗೋದೇ ನಿಮ್ ಕೆಲ್ಸನೇನ್ರಿ? ಅಯ್ಯೋ, ಅವತ್ ಯಾರ್ದೋ ಮಾತು ಕೇಳ್ಕೊಂಡು ಹಾಗೆ ಮಾಡ್ಬಿಟ್ಟೆ ಮೇಡಮ್. ಇವತ್ ಮಾತ್ರ ದೇವರಾಣಿಗೂ ನನ್ಗೇನು ಗೊತ್ತಿಲ್ಲ ಮೇಡಮ್. ನಿಮ್ಮಂಥವ್ರಿಗೆ ಆಣೆ ಒಂದ್ ಕೇಡು. ಮರ್ಯಾದೆ ನನ್ ಬುಟ್ಟಿ ತಂದ್ಕೊಡ್ರಿ, ಇಲ್ಲಿದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬಿಡಿ, ಹಾಗೆಲ್ಲ ಮಾಡ್ಬೇಡಿ. ಬೇಕಾದ್ರೆ ಹೇಳಿ, ನಿಮ್ಗೊಂದು ಹೊಸ ಬುಟ್ಟಿನೇ ತಂದ್ಕೊಟ್ಬಿಡ್ತೀನಿ ನಾನು. ನಿಮ್ ದಾನ ಧರ್ಮ ನನಗ್ ಬೇಕಾಗಿಲ್ಲ, ನನಗ್ ನನ್ ಬುಟ್ಟಿನೇ ಬೇಕು. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಯಾವನ್ ಹೊಡ್ಕೊಂಡ್ರದು ಏನು ನನ್ಗೊಂದು ಗೊತ್ತಿಲ್ಲ. ಈ ನಾಟಕ ಎಲ್ಲ ಬೇಡ, ಮರ್ಯಾದೆಯಾಗಿ ಹೋಗಿ ನನ್ ಬುಟ್ಟಿ ತಂದ್ಕೊಡ್ರಿ. ಯಾರಪ್ಪ ನನ್ನ ಕೂರ್ವಾಗಿದ್ದೀರಾ? ಸರಿ ಮೇಡಮ್, ಬಂದ್ರೆ ಬುಟ್ಟಿ ಸ್ವಲ್ಪ ಕೊಡ್ತೀಯಾ? ಬಂದ್ ನೀನೇ ತಗೊಂಡೋಗಯ. ಏನ್ ಸೋಮಾರಿ ನೋಡಿ ನೀನು. ನಿಜವಾಗ್ಲೂ ಹೊರದಾಡ್ತಿರೋ ಹಾಗಿದ್ದೇನೆ. ಸುಮ್ಮನೆ ಎಲ್ಲ ಬಂಡಲ್ಲು.
ಏನ ಬೆಟ್ಟಪ್ಪ ದಾದನ ನೀನು ಮರ್ಯಾದೆಯಾಗಿ ಬುಟ್ಟಿ ಕೊಡ್ತೀಯ ಇಲ್ವಾ? ಏನ ಅಣ್ಣ ಅವ್ರ ಏರಿಯಾಕ್ ದಾದನ? ನಗರೋ ನೀನೇ ದಾದ. ಹೊಡಿಲಿ ಮೇಡಮ್. ಇನ್ಮೇಲೆ ಯಾವತ್ತೂ ಈ ಕಡೆ ತಲೆ ಹಾಕೊಂಡು ಮಲಗಲ್ಲ. ಹಾಗಾದ್ರೆ ಅವ್ರು ನಿಮ್ ಫ್ರೆಂಡ್ಸ್ ಅಲ್ವಾ? ಫ್ರೆಂಡ್ಸ್ ಆಗಿದ್ರೆ ಹೀಗೆ ಹೊಡಿತಿದ್ರು. ಐ ಆಮ್ ಸಾರಿ ರೀ, ಇದನ್ನು ಅವತ್ತಾಗಿ ನಾಟಕ ಅನ್ಕೊಂಡ್ಬಿಟ್ಟಿದ್ದೆ. ನಿಜ ಏನು ಅಂತ ನಿಮ್ ಈ ಸ್ಥಿತಿ ನೋಡಿದ್ಮೇಲೆ ಗೊತ್ತಾಯ್ತು. ಇವತ್ತಾದ್ರೂ ಗೊತ್ತಾಯ್ತಲ್ಲ ನಾನ್ ಬದುಕ್ತೆ. ಮೇಡಮ್, ಒಂದ್ ಚಿಕ್ಕ ರಿಕ್ವೆಸ್ಟ್. ಹೇಳಿ. ನಿಮ್ ಕೈಲಿ ಬುಟ್ಟಿ ಇರೋ ತನಕ ನನ್ ಜೀವ ಗಟ್ಟಿ ಇರೋದಿಲ್ಲ. ದಯವಿಟ್ಟು ಇನ್ಮೇಲೆ ಇದನ್ನ ಹೊರಗಡೆ ತರದೆ ಮನೆ ಇಟ್ಬಿಡಿ. ಬರ್ತೀನಿ. ಅಯ್ಯೋ, ನವಗ್ರಹಗಳೆಲ್ಲ ಒಟ್ಟಿಗೆ ನನ್ ಮೇಲೆ ಕ್ರೂರ ಆದಾಗಿದೆ. ನನ್ ಲವ್ ಟ್ರ್ಯಾಕ್ ಹೋಗಿ ರೈಲ್ವೆ ಟ್ರ್ಯಾಕ್ ಆಗೋಯ್ತಲ್ಲ. ಥ್ಯಾಂಕ್ ಯು. ಏನು ಚಿಪ್ಸ್ ತಿಂತಾ ಇದ್ರಾ? ಡ್ರಿಂಕ್ಸ್ ತೋರ್ರಿ. ಅಯ್ಯೋ ಬೇಡ, ನಾವತ್ತೂ ಕುಡಿದಿಲ್ಲ. ನಾವೇನು ಹುಟ್ಟಾನಿಂದ ಕುಡಿತಿದ್ವು, ಬೆಳೀತಾ ಬೆಳಿತಾನೆ ಅಭ್ಯಾಸ ಆಗಿದ್ದು. ಕುಡಿದ್ರೆ ಬಾಸನೆ ಬರದೇ ಇರೋಗೆ ನನ್ನ ಹತ್ರ ಒಂದು ಸೆಂಟ್ ಇದೆ, ಕೊಡ್ತೀನಿ ತಗೊಮ್ಮ. ಕ್ಷಮ, ನಿಮ್ ತಮ್ಮಯ್ಯ ಅಂತೀನಿ. ನನ್ಗೆ ಯಾಕೆ ಕುಡಿತಕ್ಕೆ ಆಗ್ತಾ ಇದೆ, ನೀವು ಸುಮ್ಮನಿರಮ್ಮ. ಯಾಕೆ ಎದ್ಕೊಂಡು ಸಾಯ್ತೀರಿ? ತಗೊಳ್ರಿ. ಇಷ್ಟು ಮಡಿಯುಂಟಿಗೆ ಆಗಿದ್ರೆ ಬಾಳೋದು ಬಹಳ ಕಷ್ಟಮ್ಮ. ಪ್ಲೀಸ್ ಸರ್, ಹ್ಯಾವ್ ಇಟ್. ಕಮಾನ್, ಕಂಪ್ನಿ ಕೊಡಿ. ಏನ್ ಒಂಥರ ಇದೆಯಲ್ಲ, ಆ ತರ ಇರೋದಕ್ಕೆ ಅದನ್ನ ಡ್ರಿಂಕ್ಸ್ ಅನ್ನೋದು. ಒಂಚೂರಿದೆ, ಅದನ್ನ ತಗೊಂಡ್ಬಿಡು. ಏನಿದು ಕುಡ್ಕೊಂಡ್ ಬಂದಿದ್ದೇನೆ? ದೇವ್ರೆ, ಬೇಡಮ್ಮ, ಇವತ್ತಿಂದ ಅವಳು ಕಾಲೇಜ್ಗೆ ಹೋಗೋದು ಬೇಡ. ನೀವು ಕಲ್ತು ನಮ್ಮ ಮನೇಲಿ ಉದ್ಧಾರ ಮಾಡೋದು ಬೇಕಾಗಿಲ್ಲ. ಮರ್ಯಾದೆ ಮನೇಲಿ ಬಿಟ್ಟಿರೋದು ಕೇಳು. ರಾತ್ರಿ ಕುಡ್ಕೊಂಡ್ ಬಂದಿದ್ದೇನೆ. ರಾತ್ರಿ ನೀನ್ ಬಂದ ಅವತಾರ ಹೇಗಿತ್ತು ಗೊತ್ತಾ? ಅಪ್ಪನಿಗೇನಾದ್ರೂ ನೀನ್ ಕುಡ್ಕೊಂಡ್ ಬಂದಿದ್ದ ವಿಷಯ ಗೊತ್ತಾಗಿದ್ದಿದ್ರೆ ಬೆಳಗ್ಗೆ ದೇವ್ರ ತೀರ್ಥ ಜೊತೆ ವಿಷ ತಗೊಂಡು ಪ್ರಾಣ ಬಿಟ್ಟಿದ್ದು ಕಣೆ. ನಾನು ಕುಡಿದಿದ್ದು ಕೂಲ್ ಡ್ರಿಂಕ್ಸ್. ಮತ್ತೆ ಸುಳ್ಳು ಹೇಳ್ತಿದೀಯಾ? ಕೂಲ್ ಡ್ರಿಂಕ್ಸ್ ಕುಡಿದಿದ್ರೆ ಮೈಮೇಲೆ ಪ್ರಜ್ಞೆಯಿಂದ ಬರ್ತಿದ್ದೇನೆ. ಅಪ್ಪ ಹೇಳ್ಬಿಟ್ಟಿದ್ದಾರೆ, ಇವತ್ತಿಂದ ಕಾಲೇಜ್ ಬೇಡ, ಏನು ಬೇಡ ಅಂತ. ಮನೇಲೆ ಬಿದ್ದು, ಗೊತ್ತಾಯ್ತಾ? ಇನ್ನೂ ಯಾಕಲ್ಲೇ ನಿಂತಿದೀಯೇ? ಹೇಳಿ ಕೇಳಿಸಿಲ್ಲ? ಅಕ್ಕ, ಯಾವತ್ತೂ ಇಂತ ತಪ್ಪು ಮಾಡಲ್ಲಕ್ಕ. ಇನ್ನೇನು ಕಾಲೇಜ್ ಬಿಟ್ಟ ತಕ್ಷಣ ನೇರ ಮನೆಗೆ ಬಂದ್ಬಿಡ್ತೀನಿ. ಕ್ಷಮಿಸ್ಬಿಡಕ್ಕ. ಬಿಡೆ ನನ್ನ ಕಾಲ. ಇನ್ನೇ ನೀನ್ ನನ್ನ ಕಾಲು ಹಿಡಿಯೋದು ಬೇಡ, ನಾನು ನಿನ್ ಕ್ಷಮಿಸೋದು ಬೇಡ. ನಿನ್ನ ಮಾತಾಡೋಣ ಹಾಗಂಬಿಡಕ್ಕ. ಇನ್ನು ಯಾವತ್ತೂ ಇಂತ ತಪ್ಪು ಮಾಡಲ್ಲಕ್ಕ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಕ್ಕ. ಹೆಣ್ಣಿನ ಜೀವನ, ಗಾಜು ಭವಿಷ್ಯ ಎರಡೂ ಒಂದೇ. ಎಷ್ಟೇ ಎಚ್ಚರಿಕೆಯಿಂದಿದ್ರು ಹೆಣ್ಣಿನ ಬದುಕು ಬಹಳ ಕಷ್ಟಮ್ಮ.
ಇನ್ಮೇಲಾದ್ರೂ ಎಚ್ಚರಿಕೆಯಿಂದಿರು. ಹೋಗ್ಲಿ ಅಲ್ಬೇಡ, ನೋಡು ಬೇಗ ಸ್ನಾನ ಮಾಡ್ಕೊಂಡು ರೆಡಿ. ಅಲ್ಕೊಡಿ ಸರಿಯಾಗಿದೆ ನೆನ್ಸ್ಕೊಳಯ್ಯ. ನಮ್ ಶ್ರೀಕಂಠ ಇರೋರ ಮೇಲೆ ಅಷ್ಟೊಂದು ಕೇಳಿದೆಯ. ಆದಷ್ಟು ಬೇಗ ತಂದ್ಕೊಟ್ಬಿಡಿ ಸರ್. ವಿತಿನ್ 2 days ತಂದ್ಕೊಟ್ಬಿಡ್ತೇನೆ. ಥ್ಯಾಂಕ್ ಯು. ಓಕೆ ಓಕೆ. ಅಂದ್ರೆ ನೀನೇ ಯಾವ್ದಾರು ಹೆಣ್ಣು ನೋಡ್ಕೊಂಡಿದೇನು? ಅದು ಇನ್ ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೀನಪ್ಪ. ಅಂತೂ ಪರವಾಗಿಲ್ಲ ಬುದ್ಧಿ. ಈಗಿನ ಕಾಲದ ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ ಗಂಡು ಹೆಣ್ಣು ಹೆಣ್ಣು ಗಂಡು ಹುಡುಕೋ ಕಷ್ಟನೇ ತಪ್ಪಿಸ್ತಾವ್ರೆ. ಏನೋ ಮಗನೇ, ಮನುಷ್ಯನ ಹುಟ್ಟಿದ ಮೇಲೆ ಎಲ್ಲಾ ದೇಶನೂ ಸುತ್ತಬೇಕು, ಎಲ್ಲಾ ಸುಖಾನು ಅನುಭವಿಸ್ಬೇಕು ಅಂತ ಲೆಕ್ಚರ್ ಕೊಟ್ಟು ಜಾಲಿಯಾಗಿ ಹೋಗಿ ಪ್ಯಾರಿಸ್ ನಲ್ಲಿ ಸೇರ್ಕೊಂಡ್ಬಿಟ್ಟೆ. ಹೋದವನ್ ಹಾಗೆ ಹೋದ್ಯಾ? ಒಂದ್ ಕಂಡೀಷನ್ ಹಾಕೋದೆ, ಇಬ್ರು ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ಟೆ. ಆ ಶ್ರೀರಾಮಚಂದ್ರ ಶಿವಧನಸ್ಸನ್ನ ಮುರಿದು ಸೀತೆಯನ್ನ ಒಲಿಸ್ಕೊಂಡ. ಈ ಗ್ರೇಟ್ ರವಿ ಏನ್ ಮಾಡ್ದ ಗೊತ್ತಾ? ಮೈ ಮೂಳೆನೆಲ್ಲ ಮುರಿಸ್ಕೊಂಡು ಅರುಂಧತಿನ ಒಲಿಸ್ಕೊತಾ ಇದ್ದಾನೆ. ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ಏನ್ ಇಲ್ಲೇ ಬಂದ್ ಮದುವೆ ಮಾಡ್ಕೋತೀಯಾ ಅಥವಾ ಅಲ್ಲೇ ಯಾರು ಡವ್ ಹಾಕಿದ್ಯಾ? Come on, darling. Come on, my dear darling. I love you. Come on. I love Mr. Jagdish. Oh, Judge. ಎಲ್ಲಿ ಹುಡುಕೋದು ನಿನ್ನ? ಏನೇ ಸಮಸ್ಯೆ? ನಿನ್ನ ಟೆಲಿಗ್ರಾಮ್ ಬಂದಿದೆ. Oh, post telegram. ಯಾಕೆ? ಇನ್ನೇನು? ಕಾಯಿಲೆ ತಾತ? ಕಾಯಂ ಟೆಲಿಗ್ರಾಮ್. ಇಂಡಿಯಾಗೆ ವಾಪಸ್ ಹೋಗ್ತೀಯಾ? ನಿಧಾನವಾಗಿ ಹೋದ್ರೆ ಆಯ್ತು ಬಿಡಯ್ಯ. 5 ವರ್ಷದಿಂದ ನಮ್ ತಾತ ಸೀರಿಯಸ್ ಆಗಿದೆ. ನಾನು ಹೋದ್ರೆ ಎಲ್ಲಿ ಗೋಟ ಹೊಡ್ಬಿಡ್ತಾನೋ ಅಂತ ನಾನು ಇಲ್ಲೇ ಇಟ್ಬಿಟ್ಟಿದ್ದೀನಿ. Come on, darling. Here, Judge. Come on, darling. ಕೆಮ್ಮಿ ಸುಮ್ಮನಾದ್ರು ಉಸಿರು ಕಟ್ಟಾಗ್ತಾ ಇದೆಯಲ್ಲಪ್ಪ. ಹೋಯ್ತಲ್ವೋ ನೀರು? ಎಲ್ಲ ಇಲ್ಲ, ಸ್ವಲ್ಪ ಚೆಲ್ಲಿದ ಅದು ಸ್ವಲ್ಪನೇ ಆಗ್ಲಿ. ಟಿಕೆಟ್ ಕೊಟ್ಟೆ, ₹1 4 ಆಣೆ. 4 ಆಣೆ ನೀರು ಚೆಲ್ಬಿಟ್ಟಲ್ಲ. ಚೆಲ್ಬಿಟ್ಟು ಬುಲ್ಡೇನ್ ಏನ್ ಮಾಡ್ತೀಯಾ? ಅಯ್ಯೋ ನಿನ್ನ ಮನೆ ಹೊಡೆದು ದಿಸ್ತಾಗ ಒಣಗಾಕು, ನೀರು ಒಲೆಗಾಯ್ತು. 50 ಪೈಸಾ ಕೊಟ್ಟು ಪೇಪರ್ ತಗೊಂಡು 3 ದಿವಸದಿಂದ ಓದ್ತಾ ಇದ್ದೀನಿ. ಮೊದಲನೇ ಪುಟಾನೆ ಓದ್ ಮುಗ್ಸಕ್ಕಾಗ್ಲಿಲ್ಲ. ಹೋಗು ಮತ್ತೆ ನೋಡು, ನೆಂಟರಿಗೆಲ್ಲ ಕಾಗದ ಹಾಕ್ತಿರ್ತಾನೆ. ಓ ಮಣ್ಣಿನ ಬರೀ ಹಾಕಿಸ್ಬಿಟ್ಟೆ. ನೀವ್ ಯಾರು ಬರ್ಬೇಕಾಗಿಲ್ಲ, ತಾತ ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಕವರ್ನಲ್ಲಿ ಭದ್ರವಾಗಿ ಕಳಿಸಿದ್ದೇನೆ. ಅಯ್ಯೋ ನಿಮ್ ಮನೆ ಹಾಳಾಗ ಕವರ್ಗೆ ಹಾಕೋದು ಗಂಡ ಕಾರ್ಡ್ನಾಗೆ ಬರ್ದು ಹಾಕ್ಬಾರ್ದಾಗಿತ್ತ. ನನ್ನ ಕವರಿಗೆ ಸಂತೆ ಹಾಕಿಲ್ಲ, ನಾಟ್ ಪ್ಯಾಡು. ಅವ್ರು ಸಾಧನೆ ಉತ್ಸವ ಮಾಡ್ಕೊಂತಾರೆ. ನಿನ್ ಬುದ್ಧಿಗಟ್ಟು ಕುದುರೆ ಲದ್ದಿ ಹಾಕ. ಶ್ರೀನಿವಾಸ ವಾಸುದೇವ ಧರ್ಮಸ್ಥಳದ ಗೋಮಟೇಶ್ವರ. ಅಂತೂ ಇಂತೂ ಕುಂತಿ ಮಕ್ಕಳ ರಾಜ್ಯ ಸಿಕ್ಕಿದ್ರು ಈ ಹಂತವಂತೂ ತಾತನ ಮನೆ ಸಿಕ್ತು. ದಾರಿ ಬೀಗ ಹತ್ತಿದಲ್ರಿ.
ಹೊರಗಿದ್ದೀಗ ಅಂದ್ರೆ ಶಾಟ ಒಳಗ್ಬಿಟ್ಟು ನಾ ಓಟ ಅದೇ ತಾತನ್ ಕೆಮ್ಮು ಆಯ್ತು ನಾಯಿಕತ್ತೆ ಒಳಗ್ ನುಗ್ಗುತ್ತೆ ಅಂತ ಬೀಗ ಹಾಕಿದ ಕಣೆ ನಮ್ಗೇನು ಇನ್ನೊಂದು ಬಾಗಿಲ್ವಾ ಅಲ್ಲಿ ನುಗ್ಗಣಪ್ಪ ನಡೀರಿ ನಾಯಿ ಕತ್ತೆಗಿಂತ ಕಡೆ ನೀವು ನುಗ್ಗೋದ್ರಲ್ಲಿ ನಡೀರಿ ಮಕ್ಕಳು ಸಿಕ್ಕಂದ್ರೆ ಪಕ್ಕಲ್ ಬೆಲ್ಲ ಪಂಗಸ್ ಮಾಡ್ಬೇಕು ಬಾಯ್ ಸುಮ್ಮನೆ ಯಜಮಾನ್ರೆ ನಿಮ್ ತಂಗಿ ಮೊಮ್ಮಗ ಹೆಂಡತಿ ಸಮೇತವಾಗಿ ಹಿತ್ತಲ ಬಾಗಿಲಿಂದ ಬರ್ತಾ ಇದ್ದಾರೆ. ಯಾರು ಬರಬಾರ್ದು ಅಂತಿದ್ನೋ ಅದನ್ನೇ ಬಂದವ ನಾವು ಹೊಸ್ಮಾನೆ ಕಾಯಿಗೆ ನುಗ್ದಂಗೆ ಕೈಗೆ ತಾತಂಗೆ ನಾನೇ ನಿನ್ ಕಾಲಿಗೆ ಬೀಳ್ತೀನಪ್ಪ. ಯಾಕೆ ಹಣ ಖರ್ಚು ಮಾಡ್ಕೊಂಬಂದ್ರ ನನ್ ಕಾಲ್ತ ತಲುಪ್ಲಿಲ್ವಾ? ತಲುಪ್ತು ಕಾಲ ಓದ್ಮೇಲೆ ಬರ್ತಾ ಇರ್ಲಿಲ್ಲ. ಮತ್ ಬಂದಿದ್ದೀನಲ್ಲ. ನಾನ್ ಹೇಳ್ದೆ ತಾತ ಚೆನ್ನಾಗಿದ್ದಾರೆ ರೀ ಹೋಗೋದ್ ಬೇಡ ಅಂತ ನನ್ ಮಾತು ಕೇಳ್ಬೇಕಲ್ಲ ಇವ್ರು. ನಿನ್ ಒಳ್ಳೆ ಬುದ್ಧಿ ನಿನ್ ಕಣ್ಣಿನ್ ಬರ್ಲಿಲ್ವಲ್ಲಮ್ಮ. ಅಲ್ಲ ತಾತ ಈಗಿನ ಕಾಲದಲ್ಲಿ ನಿನ್ನ ವಯಸ್ಸು ಇರೋದೇ ಕಷ್ಟ ಅಂದ್ಮೇಲೆ ಚೆನ್ನಾಗಿರಕ್ ಯಾಕೆ ಸಾಧ್ಯ? ಅದಕ್ಕೆ ಅನುಮಾನ ಬಂದು ನೋಡ್ಕೊಂಡು ಹೋಗ ಅಂತ ಬಂದೆ. ಅಪ್ಪ ಊಟ ಮಾಡ್ಕೊಂಡೇ ಬಂದಿದ್ರಿ ಕಾಣುತ್ತೆ. ಅಡಿಗೆ ಮಾಡಿದ್ವಿ ಆದ್ರೆ ಊಟ ಮಾಡ್ಲಿಲ್ಲ. ಇಲ್ಲ ಅಡಿಗೆ ಮಾಡೋದಿಲ್ಲ. ಮಾಡಿದ ಅಡಿಗೆನೆಲ್ಲ ಯಾಕೆ ಹಾಳು ಮಾಡಿದ್ರಿ? ಹಾಳ್ ಮಾಡ್ಲಿಲ್ಲ ತಾತ, ಮಾಡಿದ ಅಡ್ಗೆನೆಲ್ಲ ಪಕ್ಕದ ಹೋಟ್ಲಿಗೆ ಮಾರಿ ಅವ್ರ ಹತ್ರ ಬಸ್ ಚಾರ್ಜ್ ಹಣ ಇಸ್ಕೊಂಡ್ ಬಂದಿದ್ದಾರೆ ಇವ್ರು. ಕೊನೆಗಾಲದಲ್ಲಿ ನಿನ್ ಹತ್ರ ಯಾರೊಬ್ರು ಇರ್ಬಾರ್ದ ತಾತ? ಒಬ್ಬರಲ್ಲ ಅಂತ ಇಬ್ರು ಬಂದಿದ್ರಿಲ್ಲಪ್ಪ. ಎಲ್ಲಿ ನನ್ ಮೊಮ್ಮಗ ಬರ್ಲಿಲ್ವೇ? ನೋಡ್ತಾ ಯಾಡ ಅಂದ್ರೆ ನಾನ್ ಬಂದಿದ್ದೀನಲ್ಲ ತಾತ. ನನ್ ಕೊನೆ ಆಸೆ ಒಂದಿದ್ಯಪ್ಪ. ಕೊನೆ ಹತ್ತಿರ ಏನ್ ತಾತ? ಸಂಜೆ ಶಟ್ಲ್ ಗಾಡಿ ಐತೆ ಹಾಲ್ ಕೊಡ್ತೀನಿ, ಇಬ್ರು ತೊಳ್ಗೋಗಿ. ಈಗ ಹಂಗೈತೆ ಆಟ. ಅರುಂಧತಿ, ಆ ಆಟೋನ ಹುಡುಕಿ ಸಾಕತ್ತು, ಸಿಗ್ತಾನೆ ಇಲ್ಲ. ಆಟೋಲ್ಲ ಯಾಕೆ? ಅದೇನೋ ನಾವ್ ಇಬ್ಬರು ಒಂದ್ ಮಾಡಿದ್ದು. ಏನಾದ್ರು ಸಿಕ್ಬಿಟ್ರೆ ಒಂದ್ ಫೋಟೋ ತೆಗ್ಸಿ ಕಟ್ ಹಾಕ್ಸಿ ಪೂಜೆ ಮಾಡ್ತಿರೋಣ ಅಂತ. ರವಿ ಮಾತಾಡಿದ್ದಾಯ್ತು, ಮನಸ್ಸು ಕೊಟ್ಟಾಯ್ತು, ನಾನೇ ತಾಳಿ ಕಟ್ಟೋದು ನಿರ್ಧಾರ ಆಯ್ತು. ಒಳ್ಳೆ ಮುಟ್ಟಿದ್ರೆ ಮುನಿತರ ಆಡ್ತೀಯಲ್ಲ. ರವಿ ಎಲ್ಲದಕ್ಕೂ ಕಾಲ ಸ್ಥಳ ಅಂತಿದೆ, ಅದನ್ನ ಮೀರ್ ನಡಿಬಾರ್ದು. ಈ 20ನೇ ಶತಮಾನದಲ್ಲೂ ಒಳ್ಳೆ ಬಿಚ್ಚೋಲೆ ಗೌರಮ್ಮನಂತ ಹೇಳಿ ಸಿಕ್ಬಿಟ್ಟಲ್ಲ ನನಗೆ. ಕಾಲ ಬದಲಾದ್ರೂ ಹೆಣ್ಣಾಗಿದ್ರೇನೆ ಚಂದ ಅಲ್ವೇ? ಲೈಸೆನ್ಸ್ ತಗೋಬೇಕು ಅಂತೀಯ? ನಿನ್ನ ಮದುವೆ ಮಾಡ್ಕೋಬೇಕು ಅಂತ ನನಗೂ ಆಸೆ, ಮನೆಗೆ ಸೊಸೆ ತರಬೇಕು ಅಂತ ನಮ್ಮ ಅಪ್ಪನಿಗೂ ಆಸೆ. ನಿನ್ ವಿಷಯ ನಮ್ಮ ಅಪ್ಪ ಹತ್ರ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ. ಇವತ್ತೇನಾದ್ರೂ ಮಾಡಿ ಹೇಳೇ ಬಿಡ್ತೀನಿ. ಯಾರು ಕೈ ಲೈಸೆನ್ಸ್ ಬರ್ಲಿ, ಅದುವರೆಗೂ ಹೀಗೆ ಇರ್ಲಿ ಅಂತೀಯ? ನನ್ನ ಕರ್ಮ. ಓ ರಮೇಶ್, ನಮ್ ತಂದೆಯ ಮಕ್ಕಳು ಮಾರ್ಕೆಟ್ಗೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಇಲ್ಲಿರೋದು ನೋಡಿದ್ರೆ ಅವ್ರು ಬೈತಾರೆ. ಪ್ಲೀಸ್ ಹೊರಟೋಗಿರಮೇ. ಯಾಕೆ ಸುಂದರ ಇರ್ತಿದ್ಯಾ? ಡೋಂಟ್ ವರಿ ಆಶಾ, ನಿನ್ನೆ ಫಿಸಿಕ್ಸ್ ಕ್ಲಾಸಿಗೆ ಬಂದಿರ್ಲಿವಲ್ಲ, ನೋಟ್ಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ. ದಟ್ಸ್ ಆಲ್. ತಂದ್ಕೊಡ್ತೀನಿ. ತಗೊಳ್ಳಿ ಬಿಡಿ, ತಗೊಳ್ಳಿ ನೋಟ್ಸ್. ನೋ ರಮೇಶ್ ರಮೇಶ್ ಬಿಡ್ತೇನೆ, ನನ್ನ ಮನೆಗೆ ಬಂದು ನನ್ನ ಮಗಳ ಮುಟ್ಟಕ್ಕೆ ಎಷ್ಟು ಧೈರ್ಯ ನಿನಗೆ? ಏನು ಮಾಡ್ತೀನಿ ನೋಡಿ ನಾನು. ಬಿಡ್ರಿ ಕೈನ, ನನ್ ಮೇಲೆ ಕೈ ಮಾಡ್ತೀರಾ? ನಿಮ್ ಮಗಳೇ ಕರ್ಸಿದ್ದು, ಅವನು ಸರ ಬುದ್ಧಿ ಹೇಳಿದ್ರೆ ಸುಮ್ಮನೆ ಬೇರೆ ತಗೊಳ್ತೀಯ? ನಮ್ಮನೆ ಹೆಣ್ಣನ್ನ ನಾವು ಜೋಪಾನಾಗಿ ಇಟ್ಕೋಬೇಕಪ್ಪ. ಅವನ್ ನನ್ಗೇನ್ ಪ್ರಯೋಜನ? ನಿಮ್ಗೆ ನಾನು ಆಲೋಚನೆ ಹೇಳಿದೆ, ಇವನ್ನ ಕಾಲೇಜ್ ಕಳ್ಸೋದು ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಇವರಿಂದ ನಾನು ತಲೆ ಎತ್ಕೊಂಡು ತಿರ್ಗೋ ಹಾಕಿಲ್ಲ.
ನಿಜ ನೀನೆ? ನಾನೇ ನನ್ನ ಕರ್ತಿರ್ಲಿಲ್ಲಕ್ಕ. ಕೇಳೋ ನೆಪ್ಸಲ್ ಬಂದು ಅವನ ಮಟ್ಟಕ್ಕೆ ಬರೋಕೆ ಯಾರೇ ಕಾರಣ? ನೀನಿಷ್ಟು ದಿವಸ ಕೊಟ್ಟರು ಸಲಿಗೆ ತಾನೆ? ಹೂವು ಪರಿಮಳ ಚೆಲ್ದೇ ಇದ್ರೆ ದುಂಬಿ ಹತ್ರ ಬರಲ್ಲ ಕಣೆ. ನೋಡಲ್ಲ, ಗಂಡು ಎಡವಿ ಎಚ್ಚೆತ್ತುಕೊಂಡ್ರೆ ಪ್ರಪಂಚ ಒಪ್ಕೊಳ್ಳುತ್ತೆ. ಆದ್ರೆ ಅದೇ ಹೆಣ್ಣು ಒಂದ್ಸಲ ಎಡುವುದ್ರೆ ಅಲ್ಲಿ ಮುಗಿತು ಕಡೆ, ಅಲ್ಲಿ ಮುಗಿತು. ಸ್ವಾಮಿ 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 ಏನೇ ದೇವಸ್ಥಾನ ಮುಂದ್ಗಡೆ ಕೂಗ್ತಾ ಇದೆಯಲ್ಲಯ್ಯ? ಸ್ವಾಮಿ, ನಿನ್ನೆ ರಾತ್ರಿ ಮಲಗಿದ ಯಜಮಾನ್ರು ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ ಸ್ವಾಮಿ. ಇಲ್ಲ ಸ್ವಾಮಿ, ಬಿಡು. ದಾದನ್ ತಗೊಂಡು ಮಣ್ಣಲ್ಲಿ ಟೈಮ್ ಮಾಡಿದ ತಾತ ಸಾಯುಗಳಿಗೆ ಗಂಗಾಜಲ ಕೂಡ ಮಾಡಿಬಿಡ್ಲಿ ನೀವು. ಉಸಿರಾಗ ಗಾಳಿ ಖರ್ಚಾಗತ್ತೆ ಅಂತಿದ್ದ ಆ ಮುದುಕ, ಅವನ್ಗೆ ಹೋಗಿ ಗಂಗಾಜಲ ಬೇರೆ ಬಿಡು. ಕಾಣಪ್ಪ, ಇನ್ನೇನು ಹೋಗಪ್ಪ, ಮಧ್ಯಾಹ್ನಕ್ಕೆ ಹೋಗಿ ಗುಂಡಿ ತಗೊಂಡು ಹೇಳ್ಬೋದು. ಅಡ್ವಾನ್ಸ್ ಕೇಳ್ತಾರಲ್ಲ ಸ್ವಾಮಿ, ಒಟ್ಟಿಗೆ ಬರ್ತೀನಿ ಹೋಗ. ತಾತ ಸತ್ಮೇಲೆ ಆಸ್ತಿ ಸಿಗುತ್ತೆ ಇರಲ್ಲ, ಆದ್ರೆ ನಮ್ಮ ಜೊತೆ ಬಂಗಾರದ ಬಳೆ ಮಾಡಿಸ್ಕೊಡ್ತೀರಾ? ಕೈ ಬಳೆಯೇನೆ, ಬೆರಳಿಗೆ ಸರ, ಕೊರಳಿಗೆ ಉಂಗುರ. ಅಯ್ಯೋ, ಬೆರಳಿಗೆ ಉಂಗುರ, ಕೊರಳಿಗೆ ಸರ ಎಲ್ಲ ಮಾಡಿಸ್ತೀನಿ. ಅಯ್ಯೋ ಅಯ್ಯೋ, ನನ್ನ ನಿಮ್ಗೆ ಎಷ್ಟು ಪ್ರೀತಿ. ಆಮೇಲೆ ಹೋಗ್ ಮಾಡೋಣ, ಈಗ ಹೋಗೋಣ ಬಾ. ಸಾಯ ಸತ್ತ ಬೀನ್ಸ್ ಕೈ ಹಿಡ್ಕೊಂಡೆ ಕಟ್ಟಿದಾನಲ್ಲೇ. ಬಿಡಿಸ್ಕೊಳ್ರಿ. ಹೇಗೆ ಬಿಡಿಸ್ಕೊಳ್ಳೋದು? ಚಾಕು ತಗೊಂಬ. ಚಾಕು ಯಾಕೆ? ಕಟ್ಟಾಕ್ಬಿಡ ಕೈ. ಅಯ್ಯೋ, ತಾತನ ಕೈ ನೋವಾಗಲ್ವೇನ್ರಿ? ಹಾಗೆ ನೋಡೋಣ. ನೋಡಿ ನೋಡಿ, ಬಿಟ್ರಿ ಏನಪ್ಪ ಮಾಡ್ತಿದ್ಯಾ ಮರಿ ಮಗನೇ? ಏನಿಲ್ಲ, ಬಾಡಿ ಬಾಡಿ. ಅಣ್ಣ, ನಾಳೆ ನೋಡ್ತಾ ಇದ್ದೆ ತಾತ. ಏನೋ ಬೀಗದ ಕೈ ಕೇಳೋಣ ಅಂತಿದ್ದಂಗಿತ್ತು. ಕೇಳೋಣ ಅಂತ ಅಲ್ಲ ತಾತ, ಇದೇನೋ ನೋಡೋಣ ಅಂತ. ಹಳ್ಳ ತೊಡೋ ಬಂದ್ಬಿಟ್ಟಿದ್ದಾನೆ ಸ್ವಾಮಿ, ಅಡ್ವಾನ್ಸ್ ಬೇಕಂತೆ. ಯಾವ್ದಕ್ಕಪ್ಪ ಹಳ್ಳ? ಹಳ್ಳ ಅಲ್ಲ, ಯಾವ ಹುಳ್ಳ ಅಲ್ಲ, ಹಳ್ಳ. ಊರಿಂದ ಬರ್ತಾ ಒಂದ್ ತೆಂಗಿ ಕಟ್ಟಿ ತಂದಿದ್ವಿ, ಅದನ್ನ ಮನೆ ಮುಂದೆ ನೆಡೋಣ ಅಂತ. ತೆಂಗಿನ ಸಸಿ ನೆಟ್ ಮ್ಯಾಗ ಮತ್ತೆ ಕೀಳಕ್ ಆಗ್ತದ? ಮನೆ ಮುಂದಿನ ಜಾಗನ ಯಾಕಪ್ಪ ಹಾಳ್ ಮಾಡ್ತೀರಾ? ಗುಂಡಿ ತೋಡೋದು ಬ್ಯಾಡ ಅಂತ ಹೇಳಿ ಕಳಿಸ್ಬಿಡಿ. ಇನ್ನು ಸಾಯಿಲ್ವಲ್ಲಪ್ಪ ಮುದುಕ. ಆವರ ನಮ್ಗೆ ಗೊತ್ತಾಗಿಲ್ಲ ರೀ. ನಿಮ್ ಮನೆ ಏನ ಬೀಳ್ತಿದ್ರು ಸರಿ, ನನ್ನ ಹಣ ನನಗೆ ಬಂದಿರ್ಬೇಕು. ನಿಮ್ ತಾವು ಅಡ್ವಾನ್ಸ್ ಇಸ್ಕೊಂಡು ಬೀಳ್ಕೊಂಬರ್ತೀನಿ ಅಂತ ನನ್ ಶರ್ಟ್ನ ಅಡ ಇಟ್ಬಿಟ್ಟು ನನ್ ಎಂಟ್ರಿಗೆ ಬಾಕಂಡ ಕುಡ್ಸ್ಕೊಂಬರ್ತಿದೆ. ಬುದ್ಧಿ ಅಂಡಕ್ಕೆ ಯಾವತ್ತು ಚಡ್ಡಿ ಹಣ ಮಾಡುತ್ತೀವೋ ಆ ಭಗವಂತನ ಗೊತ್ತಪ್ಪ. ಸರಿ, ಎಷ್ಟಪ್ಪ ನೀವು ದುಡ್ಡು? 30 ರೂಪಾಯಿ ತೆಗಿರಿ, ಅಡ್ವಾನ್ಸ್ ಆಯ್ತಾ? ನಿನ್ ಕೆಲಸ ನಾನೇ ಕಲ್ತಿರೋ ಎಷ್ಟೋ ಚೆನ್ನಾಗಿತ್ತಪ್ಪ. ಒಂದ್ ಹಳ್ಳಕ್ಕೆ 30 ರೂಪಾಯಿ. ಮಾಮೂಲಿ ಸ್ವಾಮಿ, ಗುಂಡಿ ಗತ್ತು, ಚಟ್ಟಕ್ಕೆ 20. ತೆಗಿರಿ ಸ್ವಾಮಿ ಬೇಗ, ಬೆಳಗ್ಗೆಯಿಂದ ಎಂಡ ಕಾಡ್ದಿನ ತಲೆ ಕೆತ್ತಬಿಟ್ಟೆ, ತೆಗಿರಿ ಬೇಗ. ತಲೆನಾದು ಮಗಂದು ತಪ್ಲೆ ತಪ್ಲೆ. ಈಗಷ್ಟಿಲ್ಲ, 3 ರೂಪಾಯಿ ಇದೆ, ತಗೋ. ಏನ್ ಜುಜ್ಬಿ ಪಾಟಿರಿ ನೀವು? 3 ಅಡಿ ಗುಂಡಿಗೆ ಚೌಕಾಸಿ ಮಾಡ್ತಾರಲ್ಲ. ಬೇಗ ಸಾಯಕ್ಕಲ್ರ ಆ ಮುಡ್ಕಂಗೆ. ಯಾವ್ದಾರ ಎಣ ಬಂದ್ರೆ ಗುಂಡಿಗೆ ಅಡ್ಜಸ್ಟ್ ಮಾಡವ ಅಂದ್ರೆ ಆಳ ಬಂದ ಎಣ ಎಲ್ಲ ಬರೀ ಕರೆಂಟ್ ನಾಗೆ ಸುಟ್ಟಾಕ್ಬಿಡ್ತಾರೆ. ಅಯ್ಯೋಪ್ಪ, ಕರೆಂಟ್ ಆಗಿ ಸುಡೋವಾಗ ಎಣಕ್ಕೆ ಎಷ್ಟು ಮೈ ನೋಯ್ತದೋ ಏನು. ಬತ್ತು ಸಮಯ ಎಂದಾಗ ನೀವು ನನಗೋಸ್ಕರ ಕಾಯ್ತಿರ್ತಾನೆ. ಏನ್ರಿ ಏನು? ಒಂದ್ ಬೇಡಿ ಕೂಡ. ಕೆಳಗಾಕು ತಗೋತೀನಿ. ಅವನ ಬಿಟ್ಟಿಲ್ವಾ? ಒಳಗೊಂದ್ ಸೇರ್ತೀನಿ ನೋಡ್ರಿ. ನೋಡಿ ಏನ್ರಿ ಅವನ ಜಗಳ ಕಾಯ್ತಾ ಇದ್ದಿದ್ದು?
ಮಶಾನದಲ್ಲಿ ಹಳ್ಳ ತೋಟ್ಬಿಟ್ಟು ಕಣೆ ಮುದುಕನ ಹಣ ಬೀಳಿ ಬೀಳದೆ ಇರ್ಲಿ ನನ್ನ ಹಣ ನನಗೆ ಬರಬೇಕು ಅಂತ ನನ್ನ ಪ್ರಾಣ ತಿಂತ ಅವನಲ್ಲೇ. ಅಯ್ಯಯ್ಯೋ, ಒಂದ್ ವಾರದಿಂದ ಮನೇಲಿ ತಿಂದು ತಿಂದು ಕೂತಿದಿರಲ್ಲ, ನೀವೇ ಹೋಗಿ ಹಳ್ಳ ತೋಡ್ಬಾರ್ದಾಗಿತ್ತ? ಅವ್ನಿಗೆ ಕೊಡೋ 30 ರೂಪಾಯಿ ಅದು ಉಳಿತಿತ್ತು. ಒಂದೇ ಒಂದ್ ಬೆಚ್ಚಿ ಅವ್ರನ್ನ ತಲೆ ಚಿಟ್ಟಿದ್ರೆ ಚಿಟ್ಟೆ ಆಗ್ಬೇಕು ನೋಡು. ಶಾರಿ ನನ್ನ ಪ್ಯಾರಿ ವೆರಿ ಸಾರಿ. ಸರಿ ಸಾಕು ಬನ್ನಿ. ಕಾಯಿ ಒಬ್ಬಟ್ಟು ಮಾಡಿದ್ಯಾ? ಶಾವಿಗೆ ಕಿರು ಮಾಡಿದ್ದೀನಿ, ಲಕ್ಷ ಪಾಯಸ, ಸೊಪ್ಪಿನ ಪಲ್ಯನೂ ಮಾಡಿದ್ದೀನಿ, ಇಟ್ಕದ ಬೇಳೆ ಸಾರು ಅದನ್ನು ಮಾಡಿದ್ದೀನಿ, ಚಪಾತಿ ಅದನ್ನ ಈಗ ಎಲ್ಲ ಮಾಡಿದ್ಯಾ. ಇನ್ ಮುಂದೆ ಕೆಲಸ ಮಾಡಬಾರ್ದಾ? ನೀಡುವುದು ಆ ಮುದುಕನ ಮರ್ಡರ್ ಮಾಡಬಾರ್ದಾ? ಅದನ್ನ ನೀವೇ ಮಾಡ್ತಿದ್ದೀರಲ್ಲ. ಏನಾಯ್ತು? ಆಸ್ಪತ್ರೆಗೆ ಹೋಗ್ತಿದ್ದೆ, ಬಿಡ್ತಮ್ಮ. ಅಯ್ಯೋ, ನಿಮ್ ಮನೆಯವ್ರನ್ನ ಯಾರು ಕರ್ಕೊಂಡು ಬರ್ಬಾರ್ದಾಗಿತ್ತು. ನಮ್ಮ ಯಜಮಾನ್ರು ಕುಡ್ದು ಯಾವ ಮೋರಿಯಲ್ಲಿ ಬಿದ್ದಿದಾರೋ ಏನೋ. ಅಯ್ಯೋ, ಯಾರು ಪಾಪ ಹೆರಿಗೆ ನಮ್ಮಿಂದ ನರಳ್ತಾ ಇದ್ದಾರೆ. ಇಲ್ಲಿ ಯಾವ್ದಾದ್ರು ಹತ್ರ ಇರೋ ಆಸ್ಪತ್ರೆಗೆ ಸೇರಿಸ್ಬೇಕು. ಸ್ವಲ್ಪ ಸಹಾಯ ಮಾಡಿ ಸರ್. ಯಾರು ಮಾಕೆ? ಯಾರು ನನಗೂ ಗೊತ್ತಿಲ್ಲ ಸರ್, ಪಾಪ. ಸರಿ ಕರ್ಕೊಂಬ. ತುಂಬಾ ಥ್ಯಾಂಕ್ಸ್ ಸರ್. ಗಂಡನಲ್ಲಿ ಡೆಲಿವರಿ ಆಗಿದೆ, ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ಸರ್. ತಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇದು ನಿರೂಪಣೆ ಹೆಚ್ಚಮ್ಮ. ನನ್ನ ಹಣ ಜೊತೆಗೆ ನಿಮ್ಮ ಸಹಾಯ ಸೇರಿದ್ದಕ್ಕೆ ಆ 2 ಜೀವನೂ ಉಳಿತು. 1000 ಜನ ಓಡಾಡ್ತಾ ಇರೋ ರಸ್ತೆಯಲ್ಲಿ ಆಕೆ ಕಷ್ಟ ಅರ್ತು ಆಕೆ ಸಹಾಯ ಮಾಡಕ್ ಮುಂದೆ ಬಂದಿಲ್ಲ. ತುಂಬಾ ದೊಡ್ಡ ಗುಣಮ್ಮ. ನೀನೆಲ್ಲ ಮಾಡಿರೋದು? ಹಣ್ಣು ಸಂಘದಲ್ಲಿ ಸರ್. ನಮ್ಮ ತಂದೆ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ದಾರೆ. ಹೌದಾ? ನಾನು ಅಲ್ಲೇ ಪಟ್ಟು ಶಿವನಗರದಲ್ಲಿರೋದು. ತಗೋ ನನ್ನ ಅಡ್ರೆಸ್. ಹೊತ್ತಾದಾಗ ನಿಮ್ ತಂದೆನ ಕರ್ಕೊಂಡು ಮನೆಗೆ ಬಾ. ಆಗ್ಲಿ ಸರ್. ಬಂದ್ಬಿಟ್ಟ? ನೋಡಿ, ಈ ಕ್ಷಣ ಹಾಗೆ ಹೊರತಾ ಇದ್ದೀನಿ. ಮನೆ ಬರಬೇಡ ಅಂತ ನಮ್ಮ ಯಜಮಾನ್ ಎಷ್ಟೊಂದು ಹೇಳೋದು ನಿಂಗೆ? ಅವ್ರು ಹೇಳಕ್ಕೆ ಬಾಯಿ ಇದೆ, ನಾನು ಕೇಳೋಕೆ ಕಿವಿ ಇದೆ. ಹಾಗೆ ನಿನ್ನ ಯಜಮಾನ್ರ ಹತ್ರ ಹಣ ಇದೆ, ಈಸ್ಕೊಳಕ್ ನನ್ನ ಹತ್ರ ಕೈ ಇದೆ. ಅದಕ್ಕೆ ಬಂದೆ. ಹೋಗಿ ಹೇಳೋ. ಈಗ ಅವ್ರಿಗೆ ಪೋಸೋತಿಲ್ಲ, ಇನ್ನೊಂದಿನ ಬಾ. ಇನ್ನೊಂದಿನೂ ಬರ್ತೀನಿ. ಇವತ್ತು ಬಂದಿದ್ದೀನಲ್ಲ, ಬಂದಿದ್ದಕ್ಕೆ ನಷ್ಟ ಆಗ್ಬಾರ್ದು ನೋಡು. ತಗೋ, ನಷ್ಟ ನಿಮ್ಗಲ್ಲ, ನನಗೆ. ಥ್ಯಾಂಕ್ ಯು ಮಿಸ್ಟರ್ ಜಗನ್ನಾಥ್. ನೀಯತ್ತಿನ ದಣಿ ಅಂದ್ರೆ ನೀವೇ. ತಲೆಸಕ್ಕೆ ಮಾಡ್ಬೇಡ, ಇವತ್ತೇ ಕೊನೆ. ಇನ್ ಯಾವತ್ತೂ ಮನೆಗೆ ಬರ್ಬೇಡ. ಅದಾಗಿಂದ ಅದು ಹೇಗ್ ಸಾಧ್ಯ? ನಮ್ಮಿಬ್ಬರಲ್ಲಿ ಒಬ್ಬರು ಕೊನೆ ಆದಾಗ್ಲೇನೆ ಈ ವ್ಯವಹಾರ ಕೊನೆ ಆಗೋದು. ಗುಡ್ಡಾಯ್. ಯಾರು ಸ್ವಾಮಿ ಒಳಗೆ? ಯಾರು ಒಳಗೆ? ಯಾಕಂತ ನೋಡ್ಕೊಂತ ಇದೆಯೋ? ಅಲ್ಲ, ಮುದುಕನ್ ಕಾಟ ಆದ್ರೆ ಇಲ್ಲಿ ಇವನ್ ಕಾಟ. ಒಟ್ನಲ್ಲಿ ಈ ಕೆಲ್ಸಕ್ಕೆ ನಿನ್ ಕಟ್ಕೊಂಡಲ್ಲ, ಮೊದಲು ನನ್ನ ಬುದ್ಧಿಗೆ ಮೆಟ್ನಾಗ ಹೊಡ್ಕೋಬೇಕು. ಮೆಟ್ನಾಗನ ಹೊಡ್ಕೊಳ್ಳಿ, ಬೂಟ್ನಾಗನ ಬಾಪ್ಕೊಳ್ಳಿ, ಒಟ್ನಾಗೆ ಚಟ್ಟ ಕಟ್ಟಿದ್ದಾಯ್ತು. ಸತ್ನ ಮುದುಕ ಅವನೆಲ್ಲಪ್ಪ ಸಾಯ್ತಾನೆ, ನಾವು ಸಾಯ್ಬೇಕಷ್ಟೇ. ಯಾರನ್ನೊಬ್ರು ಸಾಯ್ರಪ್ಪ. ಚಟ್ಟ ಹಸಿರೋವಾಗ್ಲೇ ಜನ ಸಾಧಿಸ್ಬಿಡ್ಬೇಕು. ಹೇಗೆ ಯೋಚನೆ ಬಿಡಲಿ. ಹೋಗ್ತಾ ಮದುವೆ ಯಾವ ಮೂರಿಗೆ ಹೆಸರು ಆಯ್ತದೆ. ಸಾಯಿಗೆ ನಮ್ಮ ಪುಣ್ಯಕ್ಕೆ. ಐನರ ಒಂದ್ ಕೆಲಸ ಮಾಡಿ, ತಾತ ಸಾಯೋದೆ ಗ್ಯಾರಂಟಿ ಆದ್ರೆ ಕುತ್ತಿಗೆ ಸಿಗ್ಬಿಡಿ. ಕುತ್ತಿಗೆ ಯಾಕೆ ಸಿಗ್ಬೇಕು? ನೀನ್ ಇದೆಯಲ್ಲಪ್ಪ ಯಮೂತ, ನಿನ್ ಕರ್ಕೊಂಡು ತಾತ ಮುಂದೆ ನಿಲ್ಸಿದ್ರೆ ಹೊರದಾಗೋತ. ಜೊತೆ ಕರಿ ಸ್ವಾಮಿ, ಏನ ಅವರನ್ನ ಎಂಟಲ್ಲಿ ಕೂತ್ ಬಂದಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಅಯ್ಯ ನಿನ್ನ, ಅವ್ರು ಕೂಡ್ ಮತ್ತಲ್ಲಿ ಸತ್ ತಾತ ಬಿಟ್ಟು ಬದುಕಿದ್ರು ನನ್ನ ಹೊತ್ಕೊಂಡ್ರೆ ಏನೋ ಮಾಡೋದು? ನನ್ ಕರ್ಮ ಏನ್ ಮಗಳಿಗೆ ಕೆಟ್ಕೊಂಡು. ಏನಪ್ಪ ತಾತ ಹೋಗ್ಬಿಟ್ರ? ಏನ್ ಸ್ವಾಮಿ ಸಾಯ್ತಾನೆ 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 ಅಂತ ನಾನು ಮಶಾಂತ ಗುಂಡಿ ತೋಡಿ ಚಟ್ಟ ಕಟ್ಕೊಂಡು ಕಾಯ್ತಾ ಕುಂತೀವಿ. ಹೇಳಿ ಸ್ವಾಮಿ, ನಿಮ್ ಮುಖ ನೋಡೋರು ಸಾಯ್ತಾನ ಏನೋ, ಬೇಗ ನೋಡಾಗಿ ಸ್ವಾಮಿ. ಕೊನೆಗಾಲ ಹೊರಗಡೆ ಜಗಲಿ ಮೇಲೆ ಯಾರು ಮಲಗ್ತಿದ್ರೆ ಚೆನ್ನಾಗಿರ್ತಿತ್ತು. ಹಾಳಾತು ಮೈ ಬಿಸಿರುವಾಗಲೇ ಕೈ ಕಾಯಿ ಮುಡ್ತಿದ್ರು ಚೆನ್ನಾಗಿರ್ತಿತ್ತು. ಎಲ್ಲಿ ಜಾಸ್ತಿ ವಾತ ಬಿಡ್ತಾನೋ ಅಂತ ಭಯ. ಯಾವನ್ರಿ ಅವನು? ತಾತ ಬದುಕಿರುವಾಗಲೇ ಗುಂಡಿ ತೋರಿಸಿ ಚಟ್ಟ ಕಟ್ಟಾಗಿ ಹೇಳ್ದವನು. ಬಂಡು ಜನ ತಾತ ರವಿ ರವಿ ಬಂದ್ಯಪ್ಪ ಬಂದ್ಯಪ್ಪ
ಅಪ್ಪ ನೀನು ಬರದೆ ಹೋಗಿದ್ರೆ ಇವರೆಲ್ಲ ಸೇರ್ಕೊಂಡು ನನ್ನ ಜೀವ ಸಮೇತ ಹೂಳ್ಬಿಟ್ರು ಅವರಪ್ಪ. ಕಡೆಗಳಿಗೆ ಎಲ್ಲಾದ್ರೂ ನನ್ನ ಮೊಮ್ಮಗನ ಮುಖ ನೋಡೋಣ ಅಂದ್ರೆ ಅವನು ಬರ್ಲಿಲ್ವಲ್ಲಪ್ಪ, ಅವನು ಬರ್ಲಿಲ್ವಲ್ಲಪ್ಪ. ಟೆಲಿಗ್ರಾಮ್ ಕೊಟ್ಟಿದ್ದೀನಿ ತಾತ, ಇವತ್ ನಾಳೆ ಬರ್ಬೋದು, ಧೈರ್ಯವಾಗಿರಿ. ಅಪ್ಪ ಬದುಕು ಆಸೆ ಇದೆ, ಧೈರ್ಯ ಇಲ್ಲಪ್ಪ, ಧೈರ್ಯ ಇಲ್ಲ. ರವಿ ತಗೋಪ್ಪ, ಅವನ್ ಬಂದ್ಮೇಲೆ ಕೊಟ್ಬಿಡಪ್ಪ. ಅಯ್ಯಪ್ಪ, ಅಯ್ಯೋ ತಾತ ಹೋಗ್ಬಿಟ್ಯಾ? ನೀನಳೆ ಯಾಕೆ? ಅಯ್ಯ ಬೀಗಕ್ಕೆ ನನ್ ಕೈಲಿ ಕೊಡ್ಬೇಕು ಅಂತ ಕೊನೆ ಆತೈತೆ ತಾತನಿಗೆ. ನಾನ್ ದೂರ ಕೂತಿದ್ದೆ, ಕೈ ಎಡಕ್ಲಿಲ್ಲ, ಕೊಡ್ಲಿಲ್ಲ. ನೀವು ಹತ್ರ ಇದ್ರಿ ಕೊಟ್ಟ, ಎದ್ರಿ ಕೈನ. ರವಿ, ಈ ನನ್ನ ಮಗ ಮೂರ್ಛೆ ಹೋದ್ರು ಅವನ್ ಕೈ ಮುಟ್ಟಿಸ್ಬೇಡಪ್ಪ, ಮುಟ್ಟಿಸ್ಬೇಡಪ್ಪ. ನನ್ನ ಮೊಮ್ಮಗನ ಕೈಲೇ ಇದನ್ನ ಕೊಟ್ಬಿಡ್ಬೇಕಪ್ಪ, ಕೊಟ್ಬಿಡ್ಬೇಕಪ್ಪ, ಕೊಟ್ಬಿಡು. ಕೊನೆಗಳಿಗೆ ತನಕ ನೀನ್ ಬರ್ತೀಯಾ ಅಂತ ನಿಮ್ ತಾತ ತುಂಬಾ ಆಸೆ ಇಟ್ಕೊಂಡಿದ್ರು ಕಣೋ. ರವಿ, ಅದಕ್ಕೆ ಯಾರೇನ್ ಮಾಡಕ್ಕಾಗುತ್ತೋ, ಅವ್ರ ಆಯ್ಸಿದ್ದಷ್ಟು ಹೋದ್ರು. ರವಿ, ಈಸೋ ವಾಟ್ ಎ ಬ್ಯೂಟಿಫುಲ್ ಇಂಡಿಯನ್ ಗರ್ಲ್. ಗುಗ್ಗು, ಅಲ್ಲ ಜಗ್ಗು, ಈ ಫೋಟೋ ತೆಗೆಯೋ ದುಶ್ಚಟ ಇನ್ನೂ ಬಿಟ್ಟಿಲ್ಲ ನೀನು. ಲವ್, ಹೊಸ ನೋಟ ನೋಡಿದ ತಕ್ಷಣ ನನ್ನ ಆಲ್ಬಮ್ ಬಂದ್ಬಿಡ್ಬೇಕಮ್ಮ. ಸರಿ ಅಪ್ಪ. ಲವ್, ನಿಮ್ ತಾತ ಸತ್ತಾಗ ಅವ್ರಿಗೆ ಗಂಗಾಜಲ ಬಿಡಕ್ಕಂತೂ ಬರ್ಲಿಲ್ಲ. ಈ ತಿಥಿನಾದ್ರೂ ಚೆನ್ನಾಗಿ ಮಾಡು. ಲವ್, ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀನೋ.